ನಾನು ಕಾಲೇಜ್ ಓದ್ತಾ ಇದ್ದೆ, ನಾನು ಕ್ಲಬ್ ಪಬ್ ಎಲ್ಲ ತಿರುಗ್ತಾ ಇದ್ದೆ. ಎಸ್, ಕರೆಕ್ಟ್. ಅದ್ರ ಜೊತೆಗೆ ಎಲ್ಲವೂ ಅಳವಡಿಸ್ಕೊಂಡದ್ದು ಮತ್ತೆ ಅಟ್ಯಾಚ್ಮೆಂಟ್ ನಿಂದ ಡಿಟ್ಯಾಚ್. ನಾನು ಒಂದು ಕೇಳೋದು, ಅಟ್ಯಾಚ್ ಆಗಿದ್ದೀನಿ ಅನ್ನೋದು ಮೂರ್ಖತನ ಅಲ್ವಾ? ಈಗ ಮಹಾಕಾಲನಿಗೆ ನೀವು ಪೆಗ್ಗಿಡ್ತೀರಿ ಉಜ್ಜಯಿನಿಲಿ, ಶಿವ ಬದ್ಲಾದ್ನ. ಇಲ್ಲಿ ಯಾವ್ದಾದ್ರು ಮಡಿ ದೇವಸ್ಥಾನದಲ್ಲಿ ಹಾಲು ಇಡ್ತೀರಿ, ಶಿವ ಬದ್ಲಾದ್ನ. ಇಟ್ಟಿದ್ದೆರಡು ಯಾರು? ಮನುಷ್ಯರು. ಅಘೋರ ಪದ್ಧತಿಯಲ್ಲಿ ಮಹಾಕಾಲನಿಗೆ ಶವಭಸ್ಮ ಹಾಕ್ತಾರೆ. ಶೈವ ಸಿದ್ಧಾಂತದಲ್ಲಿ ಬಸವಣ್ಣನಲ್ಲಿ ಸಗಣಿಯನ್ನು ಸುಟ್ಟು ಅದರ ಭಸ್ಮ ಹಾಕ್ತಾರೆ. ಶಿವ ಬದ್ಲಾದ್ನ? ಇಲ್ಲ. ಹಾಗಾದ್ರೆ ಶಿವತತ್ವ ಅಂದ್ರೇನು? ತ್ರಿಕಾಲದಲ್ಲೂ ಬದಲಾಗದ ಸ್ಥಿತಿ, ಅದನ್ನೇ ಬ್ರಹ್ಮಸ್ಥಿತಿ, ಪರಬ್ರಹ್ಮ ಸ್ಥಿತಿ. ನಾವು ಅವನ ಥರ ಆಗೋದು ಕಲಿಬೇಕು. ನೀವು ಅದನ್ನು ಅಂಟೋಕ್ಕಿಂತ ಅಧ್ಯಯನ ನೋಡಿದ್ರೆ ಯಾವುದು ನಿಮ್ಮನ್ನು ಅಂಟಲ್ಲ. ಬಟ್ಟೆ ಬೇಕು ಅನ್ನೋ ಕಾನ್ಶಿಯಸ್ ಇದ್ದು ಬಟ್ಟೆ ಜೀವನ ಅಲ್ಲ ಅನ್ನೋ ಕಾನ್ಶಿಯಸ್ ಇದ್ರೆ ಬಟ್ಟೆ ಅವನನ್ನ ಎಳೆಯಲ್ಲ. ಹಾಗಾದ್ರೆ ತಮ್ಮ ವಿಚಾರದಲ್ಲಿ ವಿವಾಹ ಅನ್ನುವುದು ಸ್ವಲ್ಪ ಸಾಧನೆಗೆ ಸ್ವಲ್ಪ. ನನ್ನ ಕೆಲ್ಸಕ್ಕೀಗ ಮೋದಿ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಹೊರಟ. ಅವನ ಹೆಂಡತಿಗೆ ಮದುವೆ ಆಗಿತ್ತು ಅಂತ ಹೇಳ್ತಾನೆ, ನಂಗೆ ಪೂರ್ತಿ ಮಾಹಿತಿ ಇಲ್ಲ. ಅವರಿಗೆ ಹೇಳಿದ, ಇಷ್ಟು ದಿನ ನಿಮಗೆ ಸಮಯ ಕೊಟ್ಟಿದ್ದೀನಿ, ಇನ್ನು ನಾನು ಸೊಸೈಟಿಗೆ ಸಮಯ ಕೊಡ್ತೀನಿ. ಮತ್ತೆ ದಿನ ಇಲ್ಲಿ ನೋಡ್ತೀವಲ್ಲ ಊರಲ್ಲಿ ಕಿರಿಕಿರಿ, ಮನೆಯಲ್ಲಿ ನೆಂಟರುಗಳ ಮಧ್ಯ ಯುದ್ಧ, ಈ ಆಸ್ತಿ ಇದೆಲ್ಲ ಬೇಕಾ ಗುರೂಜಿ? ಹಾಗಿದ್ದಾಗ ಇವಾಗ ನಾವು ಎಷ್ಟೋ, ನೀವು ಇವಾಗ ಸಾಧನೆಯ ಹಾದಿಯಲ್ಲಿ, ಶೋಧನೆಯ ಹಾದಿಯಲ್ಲಿ ಪ್ರಯಾಣ ಬೆಳೆಸಿದ್ದೀರಾ. ಹಾಗಿದ್ದಲ್ಲಿ ನಮ್ಮ ಒಂದು ಜೀವನಕ್ಕೆ ನಾವೇ ಸೃಷ್ಟಿಕರ್ತಲ್ಲ. ನನ್ನನ್ನು ತಿಳಿಯೋದೇ ಮೇನೆ ಈ ಒಂದು ಶೋಧನೆಯ ಮುಖ್ಯವಾದ ತಪನ ಆಗಿರುತ್ತೆ. ಹಾಗಿದ್ದಲ್ಲಿ ನಾನು ಯಾವ ಥರ ಅನ್ಕೋತೀನೋ ಅದು ಸೃಷ್ಟಿ ಆಗ್ಬೋದಲ್ಲ. ನಾನು ಅದು ಸಂಕಲ್ಪ ಶಕ್ತಿ ತನ್ನ ಸ್ವಾರ್ಥಕ್ಕೆ ಮಾಡಿದಾಗಾಯ್ತಲ್ಲ ಅಲ್ವಾ? ಅಲ್ಲಮ್ಮ ಇದರಿಂದೆಲ್ಲ ಹೋದ ಅಲ್ವಾ? ಶಿವನಿಗೆ ಅದು ಯಾವುದು ಇಷ್ಟ ಇರಲಿಲ್ಲ. ಆಧ್ಯಾತ್ಮದಲ್ಲಿ ಶಿಷ್ಯನಿಗೆ ನಿರ್ಧಾರ ಇರುವುದಿಲ್ಲ, ಗುರುಗೆ ನಿರ್ಧಾರ ಇತ್ತು. ಅಲ್ಲಮ್ಮನಿಗೆ ಯಾರು ಗುರು? ಶಿವ, ಪರಬ್ರಹ್ಮ ವಸ್ತು ಗುರು. ಅವನು ನಿರ್ಧಾರ ಮಾಡುವುದವನು. ಸನ್ಯಾಸ ಅನ್ನೋದೊಂದು ಮದುವೆ. ಯಾವುದನ್ನ? ಜ್ಞಾನವನ್ನ ಮದುವೆ ಆಗು. ಸನ್ಯಾಸ ಅನ್ನೋದೊಂದು ಮದುವೆ. ಒಂದನ್ನು ಹಿಡಿದು ಒಂದನ್ನು ಬಿಡುದು ಅಲ್ವಾ? ಒಬ್ಬ ಪ್ರಮೋಷನ್ ಆಗ್ತದೆ ಅವನಿಗೆ MD ಆಗಿ. ಅವನು ಅಲ್ಲಿ ತನಕ ಬ್ಯಾಂಕ್ ಮ್ಯಾನೇಜರ್ ಆಗಿರ್ತಾನೆ. ಅವನು ಇದನ್ನು ಬಿಡ್ತಾನೆ, MD ಪೋಸ್ಟಿಗೆ ಹೋಗ್ತಾನೆ. ಯಾಕೆ ಹೋಗ್ತಾನೆ? ಅವನು ಹೇಳ್ಬೇಕು, ಓ ನಮ್ಮ ಹಳೆ ಆಫೀಸು, ಹಳೆ ಫ್ರೆಂಡ್ಸ್ ಎಲ್ಲ ಇದ್ರು. ಸನ್ಯಾಸವೇ ತಾನೆ. ಒಂದು ಹುಡುಗಿ ಎಲ್ಲ ಬಿಟ್ಟು ಒಂದು ಗಂಡನಿಂದ ಬರ್ತಾಳೆ ಅಥವಾ ಒಂದು ಗಂಡಿನಿಂದ ಹೋಗ್ತಾಳೆ, ಅದು ಸನ್ಯಾಸವೇ. ತಾನು ಕಟ್ಕೊಂಡು ಎಲ್ಲವನ್ನೂ ಕ್ಷಣದಲ್ಲಿ ಬಿಡ್ತಾಳೆ ಅಂದ್ರೆ ಅಲ್ಲೊಂದು ಆಸೆ ಇದೆ ಅವಳಿಗೆ. ಏನು? ಇವರೆಲ್ಲರಿಗಿಂತ ಅವನನ್ನು ನೋಡ್ಕೊಳ್ತಾನೆ, ದೈಹಿಕವಾಗಿಯೂ ಮಾನಸಿಕವಾಗಿಯೂ ಆರ್ಥಿಕವಾಗಿಯೂ. ಒಂದು ದೃಢ ಅಚಲವಾದ, ಗೊತ್ತಿಲ್ಲದ, ಅತಿ ಪರಿಚಯ ಇಲ್ಲದ, ಸ್ವಲ್ಪ ಪರಿಚಯ ಆದ ವ್ಯಕ್ತಿ ಹಿಂದೆ ಹೋದ ಅಲ್ವಾ? ಭಗವಂತ ಸರ್ವಜ್ಞ, ಸರ್ವಶಕ್ತ, ಸರ್ವವ್ಯಾಪಿ, ನಾಶ ಇಲ್ಲದವನವನು. ನಾಶ ಇಲ್ಲದವನೆಂದೇ ಹೋಗೋವನಿಗೆ ನಾಶ ಆಗುವ ವಸ್ತುಗಳನ್ನು ಕಟ್ಕೊಂಡು ಏನಾಗಬೇಕು? ಅದನ್ನು ತಿರಸ್ಕಾರ ಮಾಡೋದು ಬೇಡ, ಗೌರವಿಸಿ ಮುಂದೋದಷ್ಟೇ. ಹಾಗಾದ್ರೆ ಒಂದು ಪ್ರಶ್ನೆ, ತಾವು ಈಗ ತಾನೇ ಹೇಳಿದ್ರಿ ಭಗವಂತ ಸರ್ವಾಂತರ್ಯಾಮಿ, ಸರ್ವಶಕ್ತ ಅಂತ. ಅದೇ ತಾವು ಈಗ ತಾನೇ ಹೇಳಿದ್ರಿ ಭಗವಂತನ ನಂಬು ಅಂತ. ಅಂದ್ರೆ ನನ್ನನ್ನ ನಂಬೋದು ಅಂತನ ತಮ್ಮ ಅಂತರಾರ್ಥ ಏನು? ಭಗವಂತ ಬೇರೆ, ನಾವು ಬೇರೆನಾ? ಭಗವಂತ ಅಂದ್ರೆ ಏನು ಅಂತ ಫಸ್ಟ್ ಆಗ್ಬೇಕು. ಕ್ವಶನ್ ಹುಟ್ಟಿದ್ದೇನೆ ನಾನು ನನ್ನೊಳಗೆ ಅಲ್ವಾ? ಯಾಕೆ ಹುಟ್ಟಿತು? ಕಾಮದಲ್ಲಿ ಮೂಲ ಕಾಮ ಉಂಟು, ಮೋಕ್ಷ. ತನ್ನನ್ನು ತಾನು ತಿಳ್ಕೊಳ್ಬೇಕು. ಪ್ರತಿ ಜೀವಿಗೂ ಇರ್ತದೆ. ತನ್ನನ್ನು ತಾನು ತಿಳ್ಕೊಳ್ಳೋ ಜರ್ನಿಯನ್ನೇ ಸಾಧನಾ ಜೀವಿ, ಸಾಧನೆ ಅಂತ ಹೇಳು ಅಲ್ವಾ? ನಿವೃತ್ತಿ ಮತ್ತೆ ಪ್ರವೃತ್ತಿ. ಪ್ರವೃತ್ತಿ ಅಂದ್ರೆ ಸೃಷ್ಟಿಯನ್ನ ಮಾಡ್ತಾ ಹೋಗುದು. ನಿವೃತ್ತಿ ಅಂದ್ರೆ ತಾನು ಮಾಡಿದ್ದನ್ನ ತನ್ನೊಳಗೆ ಲಯ ಮಾಡುದು. ಹೊರಗಿನ ಸೃಷ್ಟಿ ಲಯ ಮಾಡಿ ಮನಸ್ಸಿಂದ, ಒಳಗಿನ ಸೃಷ್ಟಿಯನ್ನು ಲಯ ಮಾಡಬೇಕು. ಆಗ್ತದೆ, ಒಂದು ಕ್ರಮ ಉಂಟು. ತನ್ನನ್ನು ತಾನ ಕಳ್ಕೊಳ್ಳುದು. ಆನಂದ ಸ್ಥಿತಿ ಅಂದ್ರೇನು? ದೇಹ ಬಂಧನದಲ್ಲಿದ್ದಾಗ ಆನಂದ ಸ್ಥಿತಿಯಲ್ಲಿರಕ್ಕೆ ಸ್ವಲ್ಪ ಕಷ್ಟ. ಜೀವನ ಮುಕ್ತ ಸ್ಥಿತಿ ಅಂತಾರೆ. ಯಾವಾಗ ಜೀವ ಮುಕ್ತಾವಸ್ಥೆಯಲ್ಲಿರುತ್ತೆ, ದೇಹ ಇದ್ದಾಗೆ ಇರುತ್ತೆ. ಯಾರೋ ಕೇಳ್ತಾರೆ ಜೀವನ ಮುಕ್ತ ಅಂದ್ರೆ ಏನು ಅಂತ. ಜೀವನ ಮುಕ್ತ ಅಂತ ಹೇಳಿದ್ರೆ ಜೀವ ಮುಕ್ತ ಅವಸ್ಥೆಯಲ್ಲಿರುತ್ತೆ. ಜೀವ ಮೈಲಿಗೆ ಆಗುವುದು ಎರಡರಿಂದನೇ, ಕಾಮ ಮತ್ತೆ ಕಾಂಚನ.
ಇನ್ನೊಂದು ಕಿ, ಹೆಸರು ಕೀರ್ತಿ. ಜೀವ ಆ ಮೂರಿಂದ ಬಿಡಿಸಿದ್ರೆ ಅವನೇ ಪರಮಾತ್ಮ. ಪರಮದಲ್ಲಿರೋ ಪ್ರಕೃತಿಯನ್ನು ತಾನು ಬಿಡಿಸ್ಕೊಂಡ್ರೆ ಅದು ಪರಬ್ರಹ್ಮ. ನೋಡಿ 3 ಸ್ಟೆಪ್ ಕ್ಲಿಯರ್ ಮಾಡಿದ್ದೀನಿ. ಜೀವಾತ್ಮ, ಮೈಲಿಗೆ ಆದ ಪರಮಾತ್ಮ, ಜೀವಾತ್ಮ, ದ್ವೈತ ಸಿದ್ಧಾಂತಕ್ಕೆ ಬಂತು. ಜೀವ ಮತ್ತೆ ಪರಮಾತ್ಮ. ಜೀವ ತನ್ನ ಗುಣ ಕಳ್ಕೊಂಡ ಅಂತ ಇಟ್ಕೊಳ್ಳೋ. ಪರಮಾತ್ಮ ಪರಮಾದ, ದೊಡ್ಡಾದ, ಬ್ರಾಡಾದ, ಗೋಡೆ ಹೊತ್ತು. ಒಂದು ಗೋಡೆ ಆದ್ರೆ ಬ್ರಾಡಾದ, ಇದಾನೆ. ಅವನು ಆ ಸ್ಥಿತಿಯನ್ನೂ ಕಳ್ಕೊಂಡ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಆಗಿದ್ದೀನಿ ಅನ್ನೋ ಸ್ಥಿತಿಯನ್ನು ಹೊಡೆದ್ರೆ ಕೊನೆಗೆ ಉಳ್ಕೊಳ್ಳೋದು ಯಾವುದು? ಬ್ರಹ್ಮ ಮಾತ್ರ. ಅದು ಆಮ್ನಿ ಪ್ರೆಸೆನ್ಸ್. ಅದಾದಾಗ ರಿಯಲ್ ಲಿಬರೇಷನ್. ಅದು ಯಾರು ಬೇಕಾದ್ರೂ ಆಗ್ಬೋದು. ಅದಕ್ಕೆ ಅದರ ಕ್ರಮ ಇದೆ. ಒಬ್ಬರೊಬ್ಬರಿಗೆ 6 ತಿಂಗಳಲ್ಲಿ ಆಗ್ತದೆ, ಒಬ್ಬರೊಬ್ಬರಿಗೆ 16 ವರ್ಷ ಬೇಕು, ಒಬ್ಬರೊಬ್ಬರಿಗೆ 8 ವರ್ಷ ಸಾಕು, ಒಬ್ಬೊಬ್ಬರಿಗೆ 1 ನಿಮಿಷ ಸಾಕು. ಯಾಕೆ ಈ ಭೂಮಿ ಮೇಲೆ ಮನುಷ್ಯರೆಲ್ಲ ಹುಟ್ಟಿದ ಮೇಲೆ, ಅಂದ್ರೆ ನಿಮ್ಮ ಒಂದು ಅಭಿಪ್ರಾಯ ಅಂದ್ರೆ ಈ ಲೈಫ್ ಅನ್ನೋದು ಅಥವಾ ಈ ಮಾನವ ಜನ್ಮ ಅನ್ನೋದು ಕರ್ಮ ಸಿದ್ಧಾಂತದ ಮೇಲೆ ಏನಾದ್ರು ಆಧಾರಿತ ಆಗಿದೆನಾ ಅಥವಾ ಹೇಗೆ? ಕರ್ಮ ಬಂಧನ ಅಂತಾನೆ ಹೇಳ್ತೀವಿ. ಕರ್ಮ ಬಂಧನ. ವಿವಾಹ ಎಂತ ಉಂಟಲ್ಲ, ವಿವಾಹ ಬಂಧನ ಉಂಟಲ್ಲ, ಹೆಸರನ್ನೇ ಉಂಟು ವಿವಾಹ. ಅಲ್ಲ, ನೋಟೇಶನ್ ಅಲ್ಲಿ ನೋಡಿದ್ದೀನಿ ನಾನು. ಹಾಗೆ ಇದು ಕರ್ಮ ಬಂಧನ. ಒಬ್ಬ 7 ಲೋಕ ಇದೆ ಅಂತ ಹೇಳ್ತಾರೆ, ಅದರಲ್ಲಿ ಸಬ್ ಡಿವಿಷನ್ ಇದೆ ಅಂತ ನೀವು ಹೇಳ್ತೀವಿ. ಅದು ನಮ್ಮ ದೇಹದಲ್ಲೇ ಉಂಟು. ಪಾದದಿಂದ ಇಲ್ಲಿ ತನಕ ಪಾತಾಳ ಲೋಕ, ಇದು ನಮ್ಮ ಜನನಾಂಗ ಇರೋದು ಕರ್ಮಭೂಮಿ, ಭೂಲೋಕ. ಗಂಡು ಹೆಣ್ಣು ಸೇರೋದೊಂದು ಕರ್ಮ, ಅಲ್ಲಿ ಮಗು ಹುಟ್ಟುದು. ಇದರಿಂದ ಮೇಲಿರೋದು ದೇವತಾ ಲೋಕ, ಸುಖಗಳನ್ನು ಅನುಭವಿಸುದು, ಅಗ್ನಿ, ಹೊಟ್ಟೆ, ಹೈಡ್ರೋಕ್ಲೋರಿಕ್ ಆಸಿಡ್. ಇಲ್ಲಿ ಕಣ್ಣು, ಆಸೆಗಳು ಹುಟ್ಟುದು ಫಸ್ಟ್ ಕಣ್ಣಿಂದ, ಕೇಳೋದು. ಇದಿಷ್ಟಿರುವುದಿಲ್ಲಿ. ಇಲ್ಲೊಂದು ಜ್ಞಾನ ಚಕ್ಷು ಇದೆ. ಇದು ಓಪನ್ ಆಗಿ, ಇದು ಮುಚ್ಚಿದಾಗ ಇದು ಓಪನ್ ಆಗುತ್ತೆ. ಇದು ಮುಚ್ಚಿದಿದ್ರೆ ಇದು ಓಪನ್ ಆಗ್ತದೆ. ಇದು ಮುಚ್ಚಬೇಕು ಅನ್ನೋದೊಂದುಂಟು. ಕೃಷ್ಣ ಎಲ್ಲರ ಮಧ್ಯೆ ಇದ್ದ ಅಂಟುಕೊಳ್ಳಿ. ರಾಮ ಬಂದೊಂದು ಸಿದ್ಧಾಂತ ಕೊಟ್ಟ, ಧರ್ಮ ಸಿದ್ಧಾಂತ. ಕೃಷ್ಣ ಬಂದೊಂದು ಸಿದ್ಧಾಂತ ಕೊಟ್ಟ, ಜ್ಞಾನ ಸಿದ್ಧಾಂತ. ಭಗವಂತನೇ ಬರುದು, ನಿರ್ಗುಣವೇ ಸಗುಣ ಆಗಿ ಬರುದು. ಬಂದಾಗ ಒಂದು ಪಾಠ ಮಾಡಿ ಹೋಗ್ತಾನೆ, ಒಂದೇ ಸಲ ಎಲ್ಲ ಪಾಠ ಮಾಡುವುದಿಲ್ಲ. ಅದಕ್ಕೆ ಅವತಾರ ಅನ್ನೋದು. ಗಾಂಧಿ ಬಂದು ದೊಡ್ಡ ಸಿದ್ಧಾಂತ ಕೊಟ್ಟರು, ಸತ್ಯ ಮತ್ತೆ ಅಹಿಂಸೆ. ಆಧ್ಯಾತ್ಮದಲ್ಲಿ ಹೊಸ ಹೊಸ ಪ್ರಯೋಗ ಆಗ್ತಾ ಇರುತ್ತೆ. ಗಾಂಧಿ ಗೃಹಸ್ಥರಾಗಿದ್ರು, ಆದ್ರೂ ಎಷ್ಟು ಮನೆಯಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಯ್ತು. ಅದೊಂದು ಟೈಮ್ ವೇಸ್ಟ್ ಆಯ್ತಲ್ಲ. ಆ ಟೈಮ್ ಗಾಂಧೀಜಿಗಿದ್ರು ಇನ್ನೆಷ್ಟು ಕೆಲಸ ಮಾಡ್ತಾ ಇದ್ರು. ಬುದ್ಧನೇ ಬ್ಯಾಲೆನ್ಸ್ ಮಾಡ್ಬೇಕಾಯ್ತು. ಕಟ್ಕೊಂಡವ್ರನ್ನೆಲ್ಲ ಸಮಾಧಾನ ಪಡಿಸ್ಬೇಕಾದ್ರೆ ಅವನಿಗೆ ಸಾಕಾಗಿ ಹೋಗಿತ್ತು. ಸೀರಿಯಲಲ್ಲೆಲ್ಲ ತೋರಿಸ್ಲಿಲ್ಲ. ಅಕ್ಕನಿಗೆ ಸುಲಭ ಆಯ್ತು, ಅವಳಿಗೂ ಬಂತ. ಅಲ್ಲ ಮನೆಗೆ ಗೋಡೆ ಇರ್ಲಿಲ್ಲ, ಅವನು ಅಂಟ್ಲಿಲ್ಲ. ಅಲ್ಲ ಮನೆಗೆ ಒಂದು ಗರ್ಲ್ ಫ್ರೆಂಡ್ ಇದ್ಲು, ಇನ್ನೇನು ಸೇರ್ಬೇಕು ಅಂದ್ಬೇಕಾದ್ರೆ ಅವಳು ಹೊರಟಾಯ್ತು. ಪರಮಾತ್ಮ ಅಲ್ಲ ಆಫ್ ಮಾಡಿದ, ಅಲ್ಲಿ ಮೋಹನ ಮಾರ. ನೆಕ್ಸ್ಟ್ ಅವನಿಗೊಂದಿತ್ತು, ಸುಮ್ಮನೆ ಕೂತಿದ್ದ, ಚಿನ್ನದ ದೇವಸ್ಥಾನದ ಕಾಲಿಗೆ ಸಿಗ್ತದೆ, ಕೆಳಗೊಂದು ಲಿಂಗ ಕಾಣ್ತದೆ, ಅವನು ಕೆಳಗೆ ಹೋಗ್ತಾನೆ, ಅಲ್ಲಿ ಗುರು ಸಿಗ್ತಾನೆ. ಇನ್ನೇನು ಗುರು ಸಿಕ್ಕಿದ್ನಲ್ಲ, ಇವಳು ಅದ್ರ ತೊಂದರೆ ಇಲ್ಲ ಅನ್ಬೇಕಾದ್ರೆ ಆ ಸಪೋರ್ಟೆಡ್ ಅಮಾರಂತ. ಅವಾಗ ಅನಿಸ್ತು, ಕಾಣ್ತಾ ಇರೋದೆಲ್ಲ ಪರ್ಮನೆಂಟ್ ಅಲ್ಲ. ಪರ್ಮನೆಂಟ್ ಅಲ್ಲದ್ರಿಂದ ಯಾಕೆ ಹೋಗ್ಬೇಕು? ಮೆಟ್ಲ ಹತ್ಕೊಂಡು ಹೋಗುವುದೊಂದುಂಟು. ನಾನು ಹೇಳಿದ್ದು ಲಿಫ್ಟಲ್ಲಿ ಹೋಗುದ. ಲಿಫ್ಟ್ ಎಲ್ಲಾ ಫ್ಲೋರ್ ಮಧ್ಯೆಯೂ ಹೋಯ್ತು. ಫಸ್ಟ್ ಫ್ಲೋರಲ್ಲಿ ಬಾರ್ ಇತ್ತು, ಸೆಕೆಂಡ್ ಫ್ಲೋರಲ್ಲಿ ಪಬ್ ಇತ್ತು, 3ನೇ ಫ್ಲೋರಲ್ಲಿ ಹೋಟ್ಲ್ ಇತ್ತು, 4ನೇ ಫ್ಲೋರಲ್ಲಿ ಲಕ್ಸುರಿ ಇತ್ತು. ನೋಡ್ಕೊಂಡು ಬರೋರಿಗೆ ನೀವು ಬಟನ್ ಯಾವ್ದು ಒತ್ತಿವೋ ಆ ಲಿಫ್ಟ್ ಓಪನ್ ಆಗ್ತದೆ. ಇದನ್ನು ಗಾಜಿಂದಾನೇ ಹೀಗೆ ನೋಡ್ಲಿಕ್ಕಾಗುತ್ತೆ ಅಲ್ವಾ? ಮಾಲಲ್ಲಿ ಎಲ್ಲ ಫ್ಲೋರಿಗೆ ಬೀಳಬೇಕಾ? ನಮಗೆ ಅಗತ್ಯ ಇರೋದು ಪುಸ್ತಕ ಭಂಡಾರ, ಅದು ಕೊನೆ ಫ್ಲೋರಲ್ಲಿ ಇದೆ, ಅದ್ರ ಮೇಲೆ ಬಯಲಿದೆ. ಆ ಬಯಲಿಗೆ ನಾನು ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಪಕ್ಕ ಡಿಸೈಡ್ ಆದವನಿಗೆ ಈ ಫ್ಲೋರ್ ಎಲ್ಲ ಡಸಂಟ್ ಮ್ಯಾಟರ್. ಜಸ್ಟ್ ವಿಟ್ನೆಸ್ ನಿಂದ ಸಾಕ್ಷಿಭೂತವಾಗಿ ನೋಡ್ತಾ ಹೌದಲ್ಲ? ಈಗ ನಿಮ್ಮ ಲೈಫು ಸಾಕ್ಷಿಭೂತವೇ ಅಲ್ಲ. ಈಗ ಒಂದು ಹುಡುಗಿ ಹೇಳ್ತಾಳೆ, ಅಯ್ಯೋ ಅಪ್ಪ ಅಮ್ಮನ ಬಿಟ್ಟು ನಾನು ಹೋಗಲ್ಲ. ಅದೇ ಒಬ್ಬ ಲವ್ ಸ್ಟೋರಿಯೋ ಬಾಯ್ ಫ್ರೆಂಡ್ ಅಥವಾ ಒಬ್ಬ ವ್ಯಾಲೆಂಟೈನ್ ಡೇಗೆ ಒಂದು ಬೊಕ್ಕೆ ಕೊಟ್ಟು ಒಂದು ಬಲೂನ್ ಕೊಟ್ಟ ಮೇಲೆ ಎಲ್ಲ ಬಿಟ್ಟು ಓಡುದಿಲ್ಲ. ಹಾಗಾದ್ರೆ ಹೇಳಿದ್ದೇನಾಯ್ತು? ವಿಟ್ನೆಸ್ ಆಗಿದ್ದವಳು. ಅವ್ರು ಬಿಟ್ಟು ಅವ್ರು ಯಾರು? ನಮ್ದು ಹಂಗಲ್ಲ. ಅವ್ರು ಬಿಟ್ಟು ಇವ್ರು ಯಾರು? ನಾನು ಯಾರು? ಇವ್ರು ಯಾರು? ಹುಡುಕಿ ಅವ್ರನ್ನೆಲ್ಲ ಬಿಡಿ, ನಾನು ಯಾರು? ಅಲ್ಲಿ ಆಧ್ಯಾತ್ಮ ಶುರುವಾಗ್ತದೆ. ಈ ಪ್ರಶ್ನೆ ಬರ್ಲಿಕ್ಕೆ ಸನ್ಯಾಸಿ ಆಗ್ಬೇಕು ಅಂತಿಲ್ಲ, ಗೃಹಸ್ಥ ಆಗ್ಬೇಕು ಅಂತಿಲ್ಲ, ಪುಟ್ಟ ಮಗ ಯಾರು ಬೇಕಾದ್ರೆ ಆಗ್ತದೆ. ಅವನಿಗೆ ಆ ಇಚ್ಛೆ ಇರ್ಬೇಕು, ಆ ಉತ್ತರ ನಾನು. ಇಟ್ಸ್ ಎ ಗೇಮ್. ಅದನ್ನೇ ರಮಣ ಮಹರ್ಷಿಯರು ಜೀವನ ಪರ್ಯಂತ ಹೇಳಿರೋದು, ನಿನ್ನನ್ನು ನೀನು ತಿಳಿ. ಅವ್ರು ಹೇಳಿದ್ರು, ನಾವು ಮಾಡಿದೀವ. ರಮಣರು ಹೇಳಿ ಮಾಡಿದ್ರು. ರಮಣರ ಹಿಂದೆ ಸುಮಾರು ಜನ್ಮ ಇದೆ ಅವನಿಗೆ. ಸನತ್ ಕುಮಾರ, ಸ್ಕಂದ, ಕುಮಾರಿಲ ಭಟ್ಟ, ಸುಮಾರು ಆಗಿತ್ತು. ಒಂದೇ ಸಲಿಗೆ ಆಗುದಿಲ್ಲ. ಅದೆಲ್ಲ ಒಬ್ಬರೊಬ್ಬರಿಗೆ ಒಂದೇ ಸಲಿ ಆಗ್ತದೆ ಅಲ್ವಾ? ಎಲ್ಲ ಹನುಮಂತನ ತರ ಇರ್ಲಿಕ್ಕೆ
ಜೀವ. ಹಾಗಾದ್ರೆ ಇವರೆಲ್ಲ ಕೆಟ್ಟವರ? ಒಂದೊಂದು ಲೋಕದಲ್ಲಿ ಒಂದೊಂದು ಜನ ಇದ್ದಾರೆ. ಕಾಲು ಮಸಾಜ್ ಮಾಡೋನು ಕಾಲಿನ ಲೋಕದಲ್ಲಿ ಇದ್ದಾನೆ. ಇದು ಚಿಂತನಾ ಲೋಕ, ಬ್ರಹ್ಮಲೋಕ, ದೇವತಾ ಲೋಕ ಆಯ್ತು, ಭೂರ ಆಯ್ತು, ಭುವ ಆಯ್ತು, ಸುವ ಆಯ್ತು. ಈ ಮೂರನ್ನು ದಾಟಿದ್ರೆ ಇನ್ನಿರುವುದು ಯಾವುದು? ಪರಬ್ರಹ್ಮಲೋಕ, ಬ್ರಹ್ಮರಂಧ್ರ. ಇಲ್ಲಿಂದ ಬಂಧನಕ್ಕೆ ಗೇಟ್ ಉಂಟು, ಜೀವಕ್ಕೆ ಗೇಟ್ ಉಂಟು. ಇಲ್ಲಿ ನಾವು ಆ ಗೇಟಲ್ಲಿ ಹೋಗಲ್ಲ. ನಾವು ಆಸೆಗಳಿಂದ ಕಣ್ಣಿಂದ ಹೋಗ್ತೀವಿ. ಹೊರದೇಶ ನೋಡ್ಬೇಕು ಅನ್ಸತ್ತವನು ಕಣ್ಣಿಂದ ಬರ್ತಾನೆ. ನೆಂಟರುಗಳೆಲ್ಲ ಬಿಟ್ಟೋದ್ರಲ್ಲ ಅಂದ್ರೆ ವಾಪಸ್ ಅದೇ ನೆಂಟರು ಲೋಕಕ್ಕೆ ಬರ್ತಾನೆ. ದೇವರಿಗೆ ಸಂಕಲ್ಪ ಇಲ್ಲ, ನಮ್ಮ ಇಚ್ಛೆ ನಮ್ಮನ್ನು ಬಂಧನಕ್ಕೆ ಹಾಕೋದು. ದೇವ್ರು ಬಂದು ಹೇಳಿದಾನೆ ಹೋಳಿಗೆ ತಿನ್ನು ಅಂತ. ಇವನಿಗೆ ಹಳೆ ಪಾಸ್ಟ್ ಮೆಮೊರಿ ಇದೆ, ಹೋಳಿಗೆ ತಿಂದ ಅನುಭವ ಇದೆ, ಮತ್ತು ತಿನ್ನಬೇಕು ಅನ್ನೋ ರುಚಿ ಇದೆ. ಅದನ್ನು ಗೆಲ್ಲುವುದೇ ಸಾಧನೆ. ಈ ಎಲ್ಲ ಆಸೆಗಳಿಗೆ ಮೂಲ ವಾಯು. ಪ್ರಾಣವಾಯುವನ್ನು ಬಂಧಿಸುವುದನ್ನೇ ಶ್ವಾಸ ಬಂಧನ ಅಂತ ಹೇಳುತ್ತೆ. ಬಂಧಿಸಿ ಕೂತ್ರೆ ಯಾವ ಆರ್ಗನಿಗೆ ಮತ್ತೆ ಶಕ್ತಿ ಇದೆಯಾ? ಕರೆಂಟೇ ಆಫ್ ಮಾಡಿಟ್ಟ ಮೇಲೆ ಇಂಟೀರಿಯರ್ ಏನಿದೆ ಇವನಿಗೆ ಅಂತ ಕಾಣುತ್ತೆ. ಕೃಷ್ಣ ಎಲ್ಲವನ್ನು ನೋಡಿ ದಾಟಿದ ಅಂಟ್ಲಿಲ್ಲ. ಅದು ಭೋಗ ಮಾರ್ಗ. ಆದ್ರೆ ಸ್ವಯಂ ಜ್ಞಾನಿಯಾಗಿದ್ದವನು. ಕೃಷ್ಣ ಬರೀ ಕುಣಿದಿದ್ದು ಮಾತ್ರ ಅಲ್ಲ, ರಾಸಲೀಲೆ ಕೃಷ್ಣನನ್ನು ಮಾತ್ರ ನೋಡಬೇಡಿ. ಕೃಷ್ಣ ತಪಸ್ ಮಾಡಿದ್ದಾನೆ. ಕೃಷ್ಣ ಸಾಧನೆ ಮಾಡ್ತಾನೆ. ದೇಹ ಬಿಡೋ ಮೊದಲಿಗೆ ಕುತ್ಕೊಳ್ಳೋದಿಲ್ಲ. ಇದೊಂದಿದೆ ಒಂದು ಪೋಸ್, ಬರೀ ಹಿಂಗಿದ್ದು ಮಾತ್ರ ನೋಡೋದಕ್ಕೆ. ಈ ಪೋಸನ್ನು ನೋಡಿ ಅಣ್ಣ ಅನ್ನೋದು. ನಮಗೆ ಗೋಕುಲ ಕೃಷ್ಣ ಬೇಕು, ರಾಸಲೀಲ ಕೃಷ್ಣ ಬೇಕು, ಗೀತಾ ಕೃಷ್ಣ ಬೇಡ ಅಲ್ವಾ? ಅರ್ಜುನ ಅನ್ನೋದು ಮನಸ್ಸು, ಕೃಷ್ಣ ಅನ್ನೋದು ಕಾನ್ಶಿಯಸ್ ಮನಸ್ಸಿಗೆ ನಿರಂತರ ಪಾಠ ಮಾಡ್ತಿರುತ್ತೆ. ಮನಸ್ಸು ಕೇಳುದಿಲ್ಲ. ಅರ್ಜುನ ಕೇಳಿದ್ದಿನ ಅವನು ಅರ್ಜುನ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗೆ ಗುರು ಅನ್ನೋದೇ ಕೃಷ್ಣ, ಶಿಷ್ಯ ಅನ್ನೋದು ಅರ್ಜುನ. ಒಳಗು ಗುರು ಅನ್ನೋದು ಬುದ್ಧಿ, ಶಿಷ್ಯ ಅನ್ನೋದು ಮನಸ್ಸು. ಒಳಗೂ ಒಂದು ಗುರು ಇದೆ, ಹೊರಗೊಂದು ಗುರು ಇದೆ ನಮಗೆ ಅಲ್ವಾ? ಈಗ ಮಾತಾ ಮಾಣಿಕೇಶ್ವರಿ, ಈಗ ಸದ್ಯ ನಾವು ನೋಡಿದ ಮಹಾಯೋಗಿನಿ, ಸಣ್ಣಲ್ಲೇ ಅವಳಿಗೆ ಅನಿಸ್ತು ಬೇಡ ಈ ಊಟಕ್ಕೋಸ್ಕರ ಚಿಕ್ಕಮ್ಮನ ಹತ್ರ ಯಾರು ಬಯಸ್ಕೊಳ್ಳುತ್ತೆ, ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ, ನಂಗೆ ಇನ್ನು ಹಸಿವು ಇಲ್ಲ ಏನೂ ಇಲ್ಲ, ನಾನು ಓಂಕಾರ ಹಿಡಿದು ಶಿವನನ್ನು ಬೇಡ್ತೀನಿ, ಮನುಷ್ಯರನ್ನ ಯಾಕೆ ಬೇಡಲಿ? ಸುಪ್ರೀಂ ಪವರ್ ಅನ್ನು ಹಿಡ್ಕೊಳ್ಳೋದು. ಹೈಯರ್ ನಾಲೆಡ್ಜ್ ಅನ್ನು ಹಿಡ್ಕೊಂಡವನು ಸೆಕೆಂಡರಿ ನಾಲೆಡ್ಜ್ ಅನ್ನ, ಪ್ರೈಮರಿ ನಾಲೆಡ್ಜ್ ಅನ್ನು ಮುಟ್ಟೋ ಪ್ರಶ್ನೆ ಇಲ್ಲ. ತೇನ ವಿನಾ ತೃಣಮಪಿ ನಚ್ಚಲತಿ ಅನ್ನೋ ದೃಢ ಭಾವ ಇದ್ದವನಿಗೆ ಬೇರೆ ಯಾವುದು ಅಂಟುವುದಿಲ್ಲ. ನಮಗೆ ಆ ದೃಢ ಭಾವ ಇಲ್ದಾಗ ನಾವು ಉಳಿದವರಿಗೆ ಹೇಳೋದು ಅಲ್ವಾ? ಪಕ್ಕ ಭಗವಂತ ಇದ್ದಾನೆ ಅಂತ ರಮಣರ ತರ ಗಟ್ಟಿ ಆಯ್ತು ಅಂದ್ರೆ ಅವ ಆ ಕ್ಷಣದಿಂದ ಅವ ಲಿಬರೇಟ್ ಆದ ಅಂತ ಮತ್ತೆ ಪರಬ್ರಹ್ಮ ವಸ್ತು ತಿಳಿಯುತ್ತೆ. ಯಾಕೆ ನಾವು ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಇದ್ವಿ, ಬಯಲಲ್ಲಿದ್ವಿ, ಆತ್ಮಜ್ಞಾನದಲ್ಲಿ. ಅಲ್ಲಿದ್ದು ಜೀವನಿಗೆ ಸಣ್ಣ ಆಸೆ ಬಂತು, ಯಾರೋ ಶಪಿಸಿದ್ದು, ಏನೋ ಒಂದಾಯ್ತು, ಕೆಳಗೆ ಬಿದ್ದ. ಹಿರಣ್ಯಕಶಿಪು ಕತ್ತಿ ಕರ್ಮಭೂಮಿಗೆ ಬಂದ, ಹಿರಣ್ಯ ಬಿದ್ದ. ಎಲ್ಲದರಲ್ಲಿ ಒಂದು ಆಸೆ ಭಾರಿ ಇತ್ತು, ನಾನೊಂದು ದೇವ್ರಿಗಿಂತ ಮೇಲೆ ಹಾರಬೇಕು ಅಂತ. ಆಸೆ ಬರ್ಲಿಕ್ಕೆ ಬೇರೆ ಕತೆ ಎಲ್ಲ ಇದೆ, ಹೌದು ಅಲ್ವಾ? ಅವನಿಗೆ ಆ ಸತ್ಯ ತಿಳ್ಕೊಳ್ಳಕ್ಕೆ ಎಷ್ಟು ಕಷ್ಟ ಆಯ್ತು ಅಲ್ವಾ? ಮನುಷ್ಯನ ಒಂದು ಆಸೆ ಅವನಿಗೆ ಬಂಧನ. ಡಿಸೈರ್ಸ್ ಲೀಡ್ಸ್ ಟು ಡೆವಿಲ್ನೆಸ್. ಡಿಸೈರ್ಸ್ ತಪ್ಪಲ್ಲ, ಅತಿರೇಕದ ಡಿಸೈರ್ ಆದ್ರೆ ಅವನ ಡೆವಿಲ್ನೆಸ್ಸಿಗೆ ಹೋಗ್ತಾನೆ. ಅದೇ ಡಿಸೈರ್ ಉಲ್ಟಾಗಿ ನಾನು ಇನ್ನೊಬ್ಬರ ಹಿತವನ್ನು ಬಯಸೋ ಜೀವಾತ್ಮ ಆಗಬೇಕು ಅಂದಾಗ ಅವನು ಡಿವೈನ್ ಆಗ್ತಾನೆ. ಇನ್ವರ್ಟೆಡ್ ಗುಡ್ ಈಸ್ ಇವಿಲ್, ಇನ್ವರ್ಟೆಡ್ ಇವಿಲ್ ಈಸ್ ಗುಡ್ ಆಯ್ತಲ್ಲ? ಹಾಗಿದ್ದಲ್ಲಿ ಒಂದು ಕಡೆ ಮಹಾತ್ಮರಾಗಿರ್ಬೋದು, ಶರಣರಾಗಿರ್ಬೋದು, ಆಧ್ಯಾತ್ಮಿಕತೆ ಮತ್ತು ಭೌತಿಕತೆ ಎರಡು ಸಮವಾಗಿ ನಾವು ಬ್ಯಾಲೆನ್ಸ್ ಮಾಡಿದಾಗೆ ಆ ಒಂದು ಜೀವನದ ಪರಿಪೂರ್ಣತೆ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಎರಡೂ ಇರಬೇಕು, ಎರಡನ್ನೂ ತಪ್ಪು ಅಂತಿಲ್ಲ. ನಾನು ಅದನ್ನೇ ಈಗ ಫ್ಲೋರ್ ಎಡೆ ಕೊಟ್ಟಿದ್ದು. ಮನಸ್ಸಿದ್ದ ಹಾಗೆ ಅಲ್ವಾ? ನನಗೆ ಇಷ್ಟ ಆಗುದು ಅನ್ನ ಸಾರೆ ಅಂತ ಆಯ್ತು, ಉಳಿದ ಡಿಶನ್ ಎಲ್ಲ ತಂದು ನಾನು ಯಾಕೆ ವೇಸ್ಟ್? ಹಾಗಾದ್ರೆ ಅದರಲ್ಲಿ ನನ್ನ ಮನಸ್ಸು, ಒಳ ಮನಸ್ಸು ಏನು ಹೇಳುತ್ತೋ ಅದ್ರ ಕಡೆ ನಾನು ಮನುಷ್ಯನಿಗೆ ಎರಡು ಮನಸ್ಸು ಉಂಟಮ್ಮ. ಹೊರ ಮನಸ್ಸುಂಟು, ಒಳ ಮನಸ್ಸುಂಟು. ಒಳ ಮನಸ್ಸು ಅಂತಃಕರಣ ಅಂತೀವಿ. ಹೊರ ಮನಸ್ಸು ನಮ್ಮ ಹೊರಗಡೆ ಪ್ರಪಂಚದಿಂದ ಕ್ರಿಯೇಟ್ ಆಗಿದೆ, ನಾವು ಓದಿದ ಡಾಟಾವೋ ತಂದೆ ತಾಯಿ ಜೀನ್ಸ್ ಇಂದನೋ ಪಂಚಭೂತ. ಒಳ ಮನಸ್ಸು ಅಂದ್ರೆ ಜ್ಞಾನಕ್ಕೆ ತಗೊಂಡೋಗುತ್ತೆ. ಅಂತರ್ಮುಖ, ಬಹಿರ್ಮುಖ. ಮನಸ್ಸು ಹೊರಗೆ ಹೋಗುದು ಹೇಗೆ? ಇಂದ್ರಿಯಗಳ ಸಹಾಯದಿಂದ. ಒಳಗೆ ಹೋಗುದು ಹೇಗೆ? ತನ್ನ ಮೂಲ ಸ್ಥಾನ ಆದ ಹೃದಯಕ್ಕೆ ಹೋಗುದು ಹೇಗೆ? ಚಿದಾಕಾಶಕ್ಕೆ ಹೋಗುದು ಹೇಗೆ? ಅಲ್ಲೂ ಒಂದು ಥಾಟ್, ನಾನು ಒಳಗೆ ನೋಡಬೇಕು. ಹೊರಗೆ ನೋಡೋ ಆಸೆ ಇದ್ರೆ ಹೊರಗೆ ನೋಡ್ಲಿ, ಭಗವಂತ ಪರ್ಮಿಷನ್ ಕೊಟ್ಟಿದ್ದಾನೆ. ಎಲ್ಲರೂ ಮೋಕ್ಷಕ್ಕೆ ಬರ್ಬೇಕು ಅಂತ ದೇವರಿಗೇನಿಲ್ಲ. ತಿಳ್ಕೊಂಡು ನೋಡ್ತೇವೆ, ಚಾಯ್ಸ್ ಇಸ್ ಯುವರ್ಸ್.
ಈಚೆ ಹಾಲು ಉಂಟು, ಈಚೆ ಹಾಲನ್ನು ಉಂಟು. ಕುಡಿದು ನೋಡೋರಿಗೆ ಎಂತ, ನೀನು ಹೇಳಿದ ಹೇಗಿತ್ತು, ಅರ್ಧ ಕುಡಿದು ನೋಡ್ತು, ತೊಂದ್ರೆ ಇಲ್ಲ, ಡೀಸೆಂಟ್ರಿ ಆಗ್ತದೆ ಅಷ್ಟೇ. ಹಾಲ ಕುಡ್ದವನು ಸೀರೆ ಎಲ್ಲಿಗೆ ಹೋಗ್ತಾನೆ, ರಾವಣನ ಕಥೆ. ಹಾಲಿನ ತರ ಜೀವನ ಮಾಡಿದ ರಾಮ ಆದರ್ಶ ಪುರುಷ ಆಗ್ತಾನೆ. ಅರ್ಧಂಬರ್ಧ ಕುಡ್ದವನು ತಕ್ಕ ಮಟ್ಟಿಗೆ ಒಂದು ಸಮಾಜ ಸುಧಾರಕನು ಇನ್ನೊಂದು ಆಗ್ತಾನೆ. ಈ 3 ಚಾಯ್ಸ್ ಉಂಟಲ್ಲ. ನಾವು ಹೇಳ್ತೀರಿ ಇದು 3 ಬೇಡ, ಯಾವುದು ಅಲ್ಲ, ಕೊನೆ CET ಕ್ವಶನ್. ನನ್ನ ದಾರಿ ಅದು. ಹರಿಹರ ಬ್ರಹ್ಮಾದಿಗಳನ್ನು ಮೂಲ ಶಕ್ತಿಯನ್ನು ಮೀರೊಂದು ಸತ್ಯ ಇದೆ, ಅದು ನನ್ನ ಗುರಿ. ನಾನು ಅದರ ಹಿಂದೆ, ಅದೇ ಸತ್ಯ ದರ್ಶನ. ಯಾವುದು ಎಲ್ಲದಕ್ಕೂ ಆಧಾರ ಆಗಿದೆ ಅದನ್ನು ಹುಡುಕು. ಮೈಕಿಗೂ, ವಿಡಿಯೋಗೂ, ಕ್ಯಾಮ್ರಕ್ಕೂ ಎಲ್ಲದಕ್ಕೂ ಆಧಾರ ಅದು ಕರೆಂಟು. ಅದನ್ನ ಆಕಾರ ಉಂಟಾ? ಆಕಾರ ಇಲ್ಲ ಅಂತಾಯ್ತು. ಮೈಕ್ ಮಾಡೋ ಕೆಲಸ ವಿಡಿಯೋ ಮಾಡುವುದಿಲ್ಲ. ರಾಮ ಅವತಾರ ವಿಡಿಯೋ, ಕೃಷ್ಣ ಅವತಾರ ಮೈಕು, ಬುದ್ಧ ಅವತಾರ ಬಲ್ಪು. ಬೆಳಗಿದ್ದೆ ಬಂದ ತಕ್ಷಣವೇ ಬೆಳಗಿದ್ದು, ಜಾಸ್ತಿ ಈಚಿತಾಗ್ಲಿಲ್ಲ. ಹಾಗೆ ನೋಡಿ, ಈ ಮೂಲಕ್ಕೂ ಅವತಾರಕ್ಕೆ ಮೂಲ ಯಾವುದು? ನಿರ್ಗುಣ ಕರೆಂಟು. ಅದೇ ಅಲ್ಲ. ವಂಡರ್ಫುಲ್ ಮೆಸೇಜ್. ಅದೇ ಅಲ್ಲ, ಕರೆಂಟ್ ಅನ್ನು ಹುಡುಕಿ. ನೀನೇ ಕರೆಂಟ್, ಬೇರೆ ಯಾರು? ಹೌದು. ನಾನು ಕರೆಂಟ್ ಅಲ್ಲ ಅಂದಾಗ ಅವನು ಜೀವಾತ್ಮ ಬಂಧನಕ್ಕೆ ಬಿದ್ದ. ಇದ್ರಲ್ಲಿ ನಾನು ಕರೆಂಟ್ ಅಂತ ಅದಕ್ಕೆ ಗೊತ್ತಾಯ್ತು ಅಂದ್ರೆ ಅದು ಮತ್ತೆ ಇದ್ರಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ಮೇಲೆ ನಾನು ಬೆಳಕು ಅಂತ ನಾನು ತಿಳ್ಕೊಬೇಕಂದ್ರೆ ಈ ಎಲ್ಲ ಅಗತ್ಯ. ನಾನು ದೇಹ ಅಂತ ಅನ್ಕೊಂಡಲ್ಲಮ್ಮ, ದೇಹ ಅಂತ ಡ್ರೆಸ್ ಹಾಕ್ತಿರೋದು. ನಾನು ಗಂಡು ಅಂತ ಹೇಳಿ ಹುಟ್ಟು ಮಗು ಮೊದ್ಲೇ ಗೊತ್ತಿತ್ತ. ಸೊ ಬುದ್ಧಿ ಬಂದ್ಮೇಲೆ ಇದು ಗಂಡಿಗಿರೋ ಜನನಾಂಗ, ಅದು ಹೆಣ್ಣಿಗಿರೋ ಜನನಾಂಗ. ಅವನು ಹೇಳ್ದ ಮಾನ ಮುಚ್ಚಬೇಕು ಅಂತ, ಇನ್ನೊಬ್ಬ ಹೇಳ್ದ, ಮುಚ್ಚಿದ. ವೇಮನ ಬಿಚ್ಚಿಟ್ಟೆ ಎಲ್ಲ. ವೇಮನ ನೋಡಿದೀವಲ್ಲ ನಾವು. ನಾನು ಈ ದೇಹ ಅಲ್ಲ, ನಾನು ಅದ್ರೊಳಗಿರೋ ಜೀವ ಅಲ್ವಾ? ಜೀವ ಮಾತಾಡುವುದ, ದೇಹ ಮಾತಾಡುವುದಾದ್ರೆ ದೇಹಕ್ಕೆ ಸಾವಿಲ್ಲ. ಜೀವ ಮಾತಾಡುದು ಅಂತ ನಾವೇ ಹೇಳ್ತೀವಿ, ಜೀವ ಹೋಯ್ತು ಅಂತೀವಿ, ದೇಹ ಹೋಯ್ತು ಅಂತ ಹೇಳುದಿಲ್ಲ. ಸತ್ತೋದಾಗ ಎಲ್ಲ ಕಾನ್ಸೆಪ್ಟ್ ನಮ್ಮ ಹತ್ರ ಇದೆ, ಪ್ರಾಕ್ಟಿಕಲಿಗೆ ರೆಡಿ ಇಲ್ಲ. ಭಯ ಬಿಟ್ರೆ ಮತ್ತೆ ಆಟಕ್ಕೆ ಬೇರೆ ಸಿಗ್ತದ ಇಲ್ವಾ ಅಂತ. ದಿಸ್ ಇಸ್ ದ ಡ್ರಾಮಾ. ಯಾವಾಗ ನಾವು ನಿರ್ಭಯವಾಗಿ, ಹಂಗಾಗಿ ನಾವು ಗಂಡ ಮಕ್ಕಳು ಅಂತೆಲ್ಲ ಸುತ್ತ ಹಾಕೊಳ್ಳೋದು. ನೀನ್ ಹೇಳಿದೆಯಲ್ಲ, ನಾನು ಹಿಂಗಿದ್ದೆ, ಆರಾಮಿದ್ದೆ ಅಂತ ಇಟ್ಕೊ. ನೀನ್ ಹೇಳ್ದಿ ಇದು ಗಂಡ, ತಪ್ಪಲ್ಲಪ್ಪ, ದಾರ, ಇದು ಮಕ್ಕಳು ಎಲ್ಲ ಅನ್ನಿಸ್ತು. ನಾನೀಗ ಬಂಧನ ಬಿಡಿಸ್ಕೊಳಕ್ ಹೊರಟವನು ಅಲ್ವಾ? ಏನ್ ತೊಂದ್ರೆ ಇಲ್ಲ. ಇದನ್ನ ಹೀಗೆ ಎಲ್ಲ ಮಾಡಿ ತಂಡಿ ನೀನು ಕೇಳಿದ್ದು ಪ್ರಶ್ನೆ ಒಂದು. ಈಗ ಈ ಕಡೆಯಿಂದ ಬಂಧನ ಬಿಡಿಸೋದು ಹೇಗೆ? ಒಂದೊಂದೇ ದಾರ ಬಿಡಿಸ್ಬೇಕು. ನಾನೇ ಸುತ್ತಿ ದೇವ್ರು ಸುತ್ತಿದ್ದಲ್ಲ, ಬಿಡಿಸಿದೆ. ನಿಧಾನ ಆಗ್ಬೇಕು. ಸುತ್ತಿದ್ದು ನಿಧಾನಲ್ಲ, ಎಲ್ಲ ಬಿಡಿಸ್ಕೊಂಡೆ. ಕೊನೆಗೆ ಬಂದವನ ಹತ್ರ ಹೊರಟೆ. ಸಾಕಲ್ಲ ಇದೊಂದು ಉತ್ತರ. ಹಾಗಾದ್ರೆ ಇವಾಗೆ ನೀವು ಅವಧೂತರು ಅನ್ನೋದಕ್ಕೆ ನನಗೆ ಸಂಪೂರ್ಣ ಖುಷಿ ಕೊಡ್ತಾ ಇದೆ, ತೃಪ್ತಿ ಆಗ್ತಾ ಇದೆ. ನಾನಿವತ್ತು ಹೇಳುದು, ಹೆಸರು ನಾಮರೂಪ ಇಲ್ಲದವಗೆ ಹೆಸರನ್ನಿಟ್ಟರೋನು, ಆ ಸ್ಲೋಗನ್ ನನಗೆ ಇಷ್ಟ. ಮತ್ತೆ ಹಾಗಾದ್ರೆ ತಮ್ಮನ್ನ ಇಡೀ ಇವತ್ತು ಏನು ಸೊಸೈಟಿ ಇದೆ ಅವಧೂತರು ಅಂತ ಕರೀತಾರೆ. ಈಗ ತಿರುಪತಿಯಲ್ಲಿರೋ ವೆಂಕಟರಮಣ ಅಂತ ವೆಂಕಟರಮಣ ಬಂದ ಐಡಿ ಕೊಟ್ಟಿದ್ದೆ, ನಾವ್ ಹೇಳಿದ್ದ. ಗೋವಿಂದ ಅಂತ ಹೆಸರಿಟ್ಟಿದ್ಯಾರು? ನಾವು. ವೆಂಕಟರಮಣ ಅಂತ ಹೆಸರಿಟ್ಟಿದ್ಯಾರು? ನಾವು. ಏಲಿಕುಂಡಲವಾಡ ಅಂತ ಹೆಸರಿಟ್ಟಿದ್ಯಾರು? ದೇವರು ಕರೆದಾಗ ಸಹಾಯ ಮಾಡ್ಲಿಲ್ಲ, ಗುಂಡಿಗೆ ಹಾಕ್ತಾ ಅಂದಾಗ ಬಡ್ಡಿ ಮಗ ಅಂತ ಹೆಸರಿಟ್ಟಿದ್ಯಾರು? ನಾವೇ. ವೆಂಕಟರಮಣ ಏನಾರು ಮ್ಯಾಟ್ರ್ ಅದ್ರಲ್ಲಿ? ನೀವು ಸಹಿತ ನಾನು ಯಾವ ಐಡೆಂಟಿಟಿಗೂ ಒಪ್ಕೊಳ್ಳಿಕ್ ರೆಡಿ ಇಲ್ಲ. ಆದ್ರೆ ಬಂದ ಮೇಲೆ ಜೀವ ಮುಕ್ತಾವಸ್ಥೆಯಲ್ಲಿದೆ. ಸುಮ್ಮನೆ ಕೂತ್ಕೊಳ್ಳೋ ಬದಲು ದೇಶದ ಋಣ ತೀರಿಸಬೇಕು, ನೆಕ್ಸ್ಟ್ ಬ್ರಹ್ಮಜ್ಞಾನಕ್ಕೆ ಹೊರಡು ಸಂಸ್ಕಾರ ಕೊಡೋ ಕೆಲಸ ಮಾಡಬೇಕು. ಸುಮ್ಮನೆ ಈಗ ರಿಟೈರ್ಡ್ ಆಯ್ತು, ರಿಟೈರ್ಡ್ ಆದಾಗ ಏನ್ ಮಾಡ್ತೀರಿ? ಒಬ್ಬ CEO ರಿಟೈರ್ಮೆಂಟ್ ಆಯ್ತು, ಕ್ರಮ ಪ್ರಕಾರ ರಿಟೈರ್ಡ್ ಆಗಿ ಮನೆ ಬಂದ ಸುಮ್ಮನೆ ಕೊಡ್ತಾನೆ. ಅವನೊಂದು ಫಾರ್ಮ್ ಹೌಸ್ ಮಾಡ್ತಾನೆ, ಹಣ್ಣು ಬೆಳೆದು ಉಳಿದವರಿಗೆಲ್ಲ ಕೊಡ್ತಾನೆ. ಸ್ವಲ್ಪ ವಯಸ್ಸಾಯ್ತು, ವಿಷ್ಣು ಸಹಸ್ರನಾಮ ಕಲಿತಾನೆ, ಭಗವದ್ಗೀತೆ ಕಲಿತಾನೆ, ಕಲ್ತಿದ್ದನ್ನು ಇನ್ನೊಬ್ಬರಿಗೆ ಹೇಳಿಕೊಡ್ತಾನೆ. ಅದು ಒಂದು ಕರ್ಮ. ಇದು ಸಕಾಮ ಕರ್ಮ, ಉದ್ದೇಶ ಇಟ್ಟುಕೊಂಡು ಮಾಡಿದ್ದು. CEO ಸಂಬಳ ಸಿಗುತ್ತೆ ಅಂತ. ನೆಕ್ಸ್ಟ್ ಮಾಡ್ತಿರೋದು ನಿಷ್ಕಾಮ ಕರ್ಮ. 4 ಜನಕ್ಕೆ ಅದ್ರ ನನ್ನ ಹತ್ರ ಇರೋ ಜ್ಞಾನದಿಂದ ಹಿತ ಆಗಲಿ. ಮನುಷ್ಯರಲ್ಲಿ ಭಕ್ತಿಯನ್ನು ಬರೆಸ್ಲಿಕ್ಕೆ ಭಜನೆಯನ್ನು ಹೇಳಿಕೊಡುವುದೊಂದು ಕ್ರಮ ಉಂಟು. ಭಜನೆ ಕ್ಲಾಸ್ ಮಾಡಿ ಫೀಸ್ ಮಾಡುವುದೊಂದು ಕ್ರಮ ಉಂಟು. ಭಜನೆ ಹೇಳಿ ಅವಾರ್ಡ್ ಸಿಗ್ಲಿ ಅನ್ನೋದು 3 ಭಜನೆ ಉದ್ದೇಶ ಏನೋ ಆ ಬಗ್ಗೆ. ಖಂಡಿತ ಸತ್ಯದ ಮಾತು. ಹೌದು.
ಮಾಧವನಾಗಿ ಥಿಂಕ್ ಮಾಡಿ ಮಾಧವ ನಿಮ್ಮ ಚಾನಲಿನ ಪತ್ರಿಜಿ ಹಾಗೆ ಥಿಂಕ್ ಮಾಡಿದ್ದಲ್ಲ. ಸತ್ಯದ ಮಾತು, ಹೌದು. ಹಾ, ಅದನ್ನೇ ಇವತ್ತು ನಾವು ಕೇವಲ ಮನುಷ್ಯರು ಅಂತ ನೀವು ಹೇಳಿದ್ದು ಸತ್ಯ ಗುರುಜಿ. ನಾವು ಕೇವಲ ಮನುಷ್ಯರು ಅಂತ ನಾನು ಅರಿಯುವ ಪ್ರಯಾಣದ ಮುನ್ನ ಇರುವ ಸ್ಥಿತಿ, ಯಾವಾಗ ನನ್ನನ್ನು ನಾನು ತಿಳಿಬೇಕು ಅನ್ನೋ ಒಂದು ತಪನ ಸ್ಟಾರ್ಟ್ ಆಯ್ತು, ಅಲ್ಲಿ ಅದೇ ತಾವು ಇದುವರೆಗೂ ಕೊಟ್ಟ ತಪಸ್ಸು ಅಂದ್ರೆ ಏನು? ಹುಡುಕಾಟ, ಶೋಧನೆ. ಇದು ಸಾಧನೆ ಇಲ್ಲಪ್ಪ, ಶೋಧನೆ. ನಿನ್ನೊಳಗೆ ನೀನು ಹುಡುಕು. ನಾನು ಯಾಕೆ ಬೇಜಾರಲ್ಲಿದ್ದೀನಿ, ಹುಡುಕು. ಬೇಜಾರು ಹೋಗ್ತದೆ. ನಾನು ಯಾಕೆ ಅಳ್ತೀನಿ, ಯಾಕೆ ಬೇಜಾರು ಮಾಡಿಕೊಳ್ತೀನಿ, ಏನೋ ಒಂದು ಅಪೇಕ್ಷೆ ಇದೆ, ಹುಡುಕು. ಇರುತ್ತೆ, ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳಿಲ್ಲ, ಅದನ್ನು ದಾಟಿದ್ಮೇಲೆ ಮತ್ತೆ ಹುಡುಕು. ಇನ್ನು ನಾನು ಯಾಕೆ ಖುಷಿಲಿಲ್ಲ, ಎಲ್ಲೋ ಕಿರಿಕಿರಿ ಆಗ್ತಿದೆ ಮನಸ್ಸಿಗೆ, ಹುಡುಕಿ ಶೇಷ ಅಳಿಸು. ಕೊನೆಗೆ ಭಾಗಾಕಾರ ಎಲ್ಲ ಡಿವೈಡ್ ಆದ್ಮೇಲೆ ಸಿಗುವುದೇನು? 0. ಪ್ರೌಢಾದಿಯಲ್ಲ, ಪೂರ್ಣ ಸಂಖ್ಯಾದಿ, ಎಂಡ್ಲೆಸ್ ಅಲ್ವಾ? ಫೈನೈಟ್ ಇಂದ ಇನ್ಫೈನೈಟ್ ಆದಿ. ಅದಕ್ಕೆ ಐಡೆಂಟಿಟಿ ಏನಕ್ಕೆ? ಜನನು ಅಲ್ವಾ? ಹಾಗಾದ್ರೆ ನೀವು ಚಾನೆಲ್ ಜನ ಇಟ್ಟ ಹೆಸರದ್ದು ಇಟ್ಕೊಳ್ಳಿ. ನಾಳೆ ಅವನು ನಂಗೆ ಲೋಫರ್ ಅಂದ್ರೆ ಸ್ವಾಗತ ಅನ್ನೋದಿಲ್ಲ ಅಂತ ಹೇಳು ಅಲ್ವಾ? ನಾವು ಇವತ್ತಿನ ತನಕ ನಮ್ಮ ಹೆಸರನ್ನು ಒಪ್ಪುವುದಕ್ಕೆ ರೆಡಿ ಇಲ್ಲ. ಹೆಸರನ್ನು ಒಪ್ಲಿಕ್ಕೆ ರೆಡಿ ಇಲ್ಲ. ಸ್ವಲ್ಪ ಗಾಂಧೀಜಿ ಕೆಲಸ ಇರೋದ್ರಿಂದ ಯಾವ್ದಾರೊಂದು ಐಡೆಂಟಿಟಿ ಬೇಕು ಕೆಲಸ ಮಾಡಕ್ಕೆ. ಅದನ್ನು ಒಪ್ಪದಾಗುಂಟು, ಒಪ್ಪಿದೆ ಅಂತ ಅರ್ಥ ಅಲ್ಲ, ಒಪ್ಪದಾಗೆ ಉಂಟಷ್ಟೆ. ಶಿವಲಿಂಗದಲ್ಲಿ ಶಿವ ಅನ್ನೋದು ಸತ್ಯವ, ಶಿವ ಒಪ್ಪದಾಗದು. ಶಿವಲಿಂಗನೇ ಶಿವನ. ರಿಚುವಲ್ಸ್ ಇಸ್ ದ ವೇ ಟು ರಿಯಾಲಿಟಿ, ಬಟ್ ರಿಚುವಲ್ಸ್ ಇಸ್ ನಾಟ್ ಅ ರಿಯಾಲಿಟಿ. ಹೇಗೆ ಬೆಳಕಿಗೆ ದೀಪ ನಿಮಿತ್ತ ಆಗಿದೆಯೋ ಈ ಶರೀರಕ್ಕೆ, ಈ ಶರೀರದೊಳಗಿರೋ ನಾನು ಅಂತಿರೋ ಬೆಳಕಿಗೆ ಈ ದೀಪಸ್ತಂಭ ನಿಮಿತ್ತ ಆಗಿದೆ, ಎಣ್ಣೆ ಅನ್ನೋ ಆಹಾರ ನಿಮಿತ್ತ ಆಗಿದೆ. ಹಾಗಂತ ಹೇಳಿ ಬೆಳಕಿಗೆ ಪೂರ್ಣ ಜ್ಞಾನ ಉಂಟು, ಇದು ನಾನಲ್ಲ ಅಂತ. ಇದಕ್ಕೆ ಹಾಕುವ ಐಡೆಂಟಿಟಿ ವಿಷ್ಣು ಸಹಸ್ರನಾಮ ಆಗಿದ್ದ ಹಾಗೆ 1000 ಜನ 1000 ಹೆಸರಿಟ್ರು ಅವನಿಗೆ, ಇನ್ನೇನು ಮಾಡ್ತಾರೆ? ಸಹಸ್ರನಾಮ ಆಯ್ತು. ನಿಜವಾಗ್ಲೂ ವಿಷ್ಣು ಅಂದ್ರೆ ಅರ್ಥ ಆದ್ರೆ ಮೂಲ ಮೀನಿಂಗ್ ಯಾವುದು? ವಿಶತೀತಿ ವಿಷ್ಣು, ಎಲ್ಲರೊಳಗೆ ಇರೋನು. ದೇವಿ ಅಂದ್ರೆ ಮೂಲ ಮೀನಿಂಗ್ ಏನು? ಹೊತ್ತಕೈ ಇರೋಳಂತನ. ದೃಗ್ಗೋಚರೀತಿ ದೇವಿ, ಬೆಳಕು. ಮತ್ತೆ ಶೈವತೇತಿ ಶಿವ, ಮತ್ತೆ ಬೆಳಕು. ಬೆಳಕಿಗೆ ನಮಗೆ ಆ ಬೆಳಕಿನ ಕಾನ್ಸೆಪ್ಟ್, ಯಾಕೆ ಹೆಸರಿದೆ, ಅದರ ಮೂಲ ಕೋರ್ ಹುಡುಕೋ ಪ್ರಯತ್ನ ನಾವು ಮಾಡಲಿಲ್ಲ. ಹುಡುಕಿದ್ರೆ ಈ ಕನ್ಫ್ಯೂಷನ್ ಕಾಣಲ್ಲ. ಬೆಳಕು ಮಾತ್ರ ಇದೆ. ತಳಕಿಗೆ ಸಿಕ್ಕಾಕೊಳ್ಳಲ್ಲ. ತಳಕಿಗೆ ಸಿಕ್ಕಾಕೊಂಡು ಕೊಳಕೊಳಗೆ ಬಿದ್ದಿದ್ದೀವಿ. ಕೊಳಕು ಅಂತನೂ ಅಲ್ಲ, ಆದ್ರೆ ಲಿಬರೇಷನ್ಗೆ ಹೊರಟವನಿಗೆ ಇದು ಕೊಳಕು. ಈ ಜಗತ್ತಲ್ಲಿ ಚಂದ ಮನೆ ಮಠ ಮಾಡಿ ಮಕ್ಕಳ ಜೊತೆಗೆ ಪೂರ್ಣ ಆನಂದದಲ್ಲಿರೋವನಿಗೆ ತಪ್ಪಲ್ಲಪ್ಪ ಸಂಸಾರ, ಯಾವನ್ ಹೇಳಿತು? ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳಿದವನಿಗೆ ಎಲ್ಲರೂ ಕಬಡ್ಡಿ ಆಡ್ಬೇಕು ಅಂತಿಲ್ಲ. ಒಬ್ರೊಬ್ರು ಕೊಕ್ಕೋ ಆಡೋರು ಇದ್ದಾರೆ, ಓಡೋದಷ್ಟೇ. ಕಬಡ್ಡಿ ಆಡೋನು ಇಲ್ಲೇ ಕಾಲ ಎಳ್ಕೊಂಡಿರುತ್ತೆ. ಇವನವನು ಹೇಳುದು, ಅವನೇನು ನಾನು ನೀನು ವಿನಾಟ. ಆಧ್ಯಾತ್ಮ ಕಬಡ್ಡಿ, ನಾನು ನೀನು ವಿನಾಟ. ಒಳಗೂ ಆಟ ಇಲ್ಲ, ನಾನು ನೀನು, ನೀನು ಪರಮಾತ್ಮ, ನಾನು ಜೀವಾತ್ಮ. ಹೊಡಿ ಎರಡನ್ನು, ಕೊನೆಗೇನು ಕೊಳ್ತು? ಬೆಳಕು. ಐ ಇಲ್ಲ, ಯು ಇಲ್ಲ. ಐ ಯು ಇದ್ರೆ ಲವ್ ಬರೋದು. ಐ ಲವ್ ಯು. ಐ ಲವ್ ಯು ಆಗೋದು ಹೇಗೆ? ಐ ಇರ್ಬೇಕು, ಯು ಇರ್ಬೇಕು. ಹುಡುಗ ಅಥವಾ ಒಂದು ಗಂಡು ಒಂದು ಹೆಣ್ಣು ಐ ಲವ್ ಯು ಬರ್ಬೇಕಾದ್ರೆ ವ್ಯಾಲೆಂಟೈನ್, ಇದು ಹೊರಗಿನ ಲವ್ ಸ್ಟೋರಿ. ಒಳಗಿನ ಲವ್ ಸ್ಟೋರಿ ಐ ಜೀವ, ಯು ಪರಮಾತ್ಮ, ಅದು ಒಂದು ಲವ್ ಸ್ಟೋರಿ. ಎರಡು ಪರಮಾತ್ಮ, ಒಂದು ದೈವಿ ಪ್ರೀತಿ, ಇನ್ನೊಂದು ಮಾನುಷ್ಯ ಪ್ರೀತಿ. ಮಾನುಷ್ಯ ಪ್ರೀತಿಯ ರಿಸಲ್ಟ್ ಏನು? ಸಂಸಾರ, ಮಕ್ಕಳು, ಮರಿ, ಸ್ಕೂಲು, ಆಸ್ತಿ. ಎಲ್ಲರನ್ನ ಕೇಳಿ ಗಂಡಸರನ್ನ, ನೀವು ಯಾರಿಗದು? ಹೆಂಡತಿ ಮಕ್ಕಳು ಯಪ್ಪ ಅಂತ. ಇವನಿಗೆ ಹೆಂಡತಿ ಆಗೋ ಮೊದಲು ಬದುಕಿರ್ಲಿಲ್ವಾ? ಇವನಿಗೆ ಮಕ್ಕಳು ಹುಟ್ಟೋದು ಗ್ಯಾರಂಟಿ ಇತ್ತ? ಈ ಪ್ರಶ್ನೆ ಅವನಿಗೆ ಹಾಕೊಳ್ಳಿ. ಮತ್ತೆ ಅವರಿಗೆ ಮೊದಲಿನ ತರ ಅವ್ರ ಹತ್ರ ಇರ್ಲಿ ಕಷ್ಟ ಆಗ್ತದೆ. ಜ್ಞಾನದಿಂದ ವರ್ತಿಸ್ತಾನೆ. ಸೊ ಅದ್ಭುತವಾದ ಸಂದೇಶ ಕೊಟ್ರಿ, ನನ್ನನ್ನು ನಾನು ತಿಳಿಲೇಬೇಕು ಅಂತ. ಆ ತಿಳಿಯೋದ್ರಲ್ಲಿ ನಮ್ಮ ಚಾಯ್ಸ್ ಅಂತಾನು ಹೇಳಿದ್ರಿ. ಎಸ್, ಅಲ್ಟಿಮೇಟ್ ಸತ್ಯ. ಅದ್ರ ಜೊತೆ ಇವಾಗ ಮತ್ತೆ ಪುನಃ ರಿಟರ್ನ್ ಆಗೋಣ. ಇಂಥ ಒಂದು ತಮ್ಮ ಒಂದು ಜನನ ಶೃಂಗೇರಿಯಲ್ಲಿ ಆಯ್ತು ಅಂತ ಕೇಳಿದ್ದೆ ನಾನು. ಶೃಂಗೇರಿಯಲ್ಲಿ ಜನ್ಮ ತೆಗೆದುಕೊಂಡಿರೋ ತಾವು ಇವತ್ತು ಎಲ್ಲರೂ ಈ ಗೌರಿಗುದ್ದೆ ಕಡೆ ಮುಖ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ತಮ್ಮ ಒಂದು ಸಾಧನೆ ಇಲ್ಲಿ ಮಾಡ್ಬೇಕನ್ನಿಸ್ತಾ, ಶೋಧನೆ ಇಲ್ಲಿ ಮಾಡ್ಬೇಕನ್ನಿಸ್ತಾ, ಅಥವಾ ತಮ್ಮದೇ ಆದ ಈ ಒಂದು ದತ್ತಪೀಠ ಸೊ ಇಲ್ಲಿ ಮಾಡ್ಬೇಕನ್ನಿಸ್ತಾ? ಈ ಗೌರಿಗದ್ದೆ ಬಂದೆ ಪೂರ್ಣ ಪ್ರಶ್ನೆ ಗೊತ್ತಾಯ್ತು ನಂಗೆ. ಹೂ ಪ್ಲಾಂಡ್ ಅಂತ, ಡೆಸ್ಟಿನಿ ಪ್ಲಾಂಟ್.
ನಾನು ನೀವಿಲ್ಲಿ ಕೂತಿದ್ದೀವಿ, ಯಾರು ಪ್ಲಾನ್ ಮಾಡಿರ್ಬೋದು? ಪತ್ರಿ ಮಹರ್ಷಿಗಳು ಪಿರಮಿಡ್ ಚಾನೆಲ್ ಪ್ಲಾನ್ ಮಾಡಿದ್ದು ನಾನಾ, ನಿಮ್ಮ ಈ ವಿಡಿಯೋ ಟೀಮ, ಯಾರು ಪ್ಲಾನ್ ಮಾಡಿದ್ರು ಅಂತಾಯ್ತು. ಹುಟ್ಟಬೇಕಾದ್ರೆ ಪತ್ರಿ ಮಹರ್ಷಿಗಳ ಬಗ್ಗೆ ಎಲ್ಲ ನಿಮ್ಮ ಟೀಮಿಗೆ ಗೊತ್ತಿತ್ತ? ಇಲ್ಲ. ಗುರು ಅನ್ನೋದು ನಿಮಿತ್ತ, ನೀನು ಅನ್ನೋದು ನಿಮಿತ್ತ. ಹಾಗಾದ್ರೆ ಜನರನ್ನ ಜೀವಭಾವಗಳನ್ನ ದೇವಭಾವ ಮಾಡಿ ಶಿವಭಾವ ಮಾಡಿ ಅವರನ್ನ ಪರಬ್ರಹ್ಮವಾಗಿ, ನೀನು ಪರಬ್ರಹ್ಮ ಅಂತ ತಿಳಿಸ್ಲಿಕ್ಕೆ ಒಂದು ಸಾಧನೆ ಬೇಕು. ಹಿಂದೆ ಭಾಗವತ ಮಾಡ್ತಿತ್ತು, ಈಗ ಸೋಷಿಯಲ್ ಮೀಡಿಯಾ ಮಾಡ್ತಾ ಇದೆ. ಅದನ್ನ ಯಾರು ಡಿಸೈಡ್ ಮಾಡಿದ್ದಾರೋ ಇದು ಇಲ್ಲೇ ಅಂತೇನೆ ಡಿಸೈಡ್ ಮಾಡಿದ್ದು ಒಂದುಂಟು. ನಾವಿರೋ ಜಾಗ ಹಿಂದೆ ದಕ್ಷಿಣ ಅರಮನೆ, ಅದು ಜಾಗ. ಕೃತ ಮತ್ತೆ ತ್ರೇತಾಯುಗದಲ್ಲಿ ಭಾರದ್ವಾಜರು ಸವಿತೃಕಾಟಕ ಚಯನ ಯಾಗ ಮಾಡಿದ್ದ ಜಾಗ, ಪರಶುರಾಮರು ಯಾಗ ಮಾಡಿದ್ದ ಜಾಗ, ದಾಕ್ಷಾಯಿಣಿ ಆದಿಶಕ್ತಿ ಸ್ವತಃ ಹುಟ್ಟಿದ ಜಾಗ. ಈ ಜಾಗಕ್ಕೆ ಇತಿಹಾಸ ತೆಗೆದ್ರೆ ಸುಮಾರುಂಟು. ಹನುಮಂತ ರಾಮನಿಗೆ ಊಟ ಹಾಕಿದ ಜಾಗ. ನಾನು ಬಂದು ಪವಿತ್ರ ಆಗಿದ್ದಲ್ಲ, ನಾನು ಈ ಜಾಗಕ್ಕೆ ಬಂದು ಪವಿತ್ರ ಆದಷ್ಟೆ. ಜನರ ತಲೆಯಲ್ಲೊಂದುಂಟು, ಗೌರಿ ಗದ್ದೆ ನಾನು ಪವಿತ್ರ, ಅದು ದೊಡ್ಡ ತಪ್ಪು ಕಲ್ಪನೆ. ಶಂಕರಾಚಾರ್ಯರು ಬರೋ ಮೊದಲೇ ಶೃಂಗೇರಿಯಲ್ಲಿ ಋಷ್ಯಶೃಂಗ ಮಹರ್ಷಿಗಳು ತಪಸ್ ಮಾಡಿ, ಶಂಕರಾಚಾರ್ಯರಿಗೆ ನಿಮಿತ್ತ ಅಹಿಂಸಾ ಪರಮೋ ಧರ್ಮ, ಧರ್ಮದಲ್ಲಿ ಮಹಾವಿಷ್ಣುವಿನ ಪೂರ್ಣ ಗುಣ ಅಹಿಂಸೆ, ಶುದ್ಧ ದಯೆ ಅಂತ ಅರ್ಥ. ಆ ಕಪ್ಪೆ ಹಾವಿಗೆ ರಕ್ಷಣೆ ಕೊಡ್ತಾ ಅಲ್ಲಿ ಮಾತ್ಸಾರ ಭಾವ ಇಲ್ಲದೆ ಶುದ್ಧ ಪ್ರೀತಿ ಇದೆ. ಒಂದು ಜೀವ ಇನ್ನೊಂದು ಜೀವ ನನ್ನ ಹಾಗೆ ಅಂತ ಹೇಳಿ ಅಭೇದವಾಗಿ ಥಿಂಕ್ ಮಾಡುವುದೇ ಅದ್ವೈತ. ಭೇದ ಓದೋಕ್ಕಿಂತ ಒಂದು ದಿನ ಭೇದ ಇಲ್ಲದೆ ಬದುಕೋದು ಅದ್ವೈತ, ಅನುಭವ ಅದ್ವೈತ. ಅದನ್ನು ನೋಡಿದ್ರೆ ಅದು ಅವ್ರಿಗೆ ಗೊತ್ತಾಯ್ತು, ಇಲ್ಲಿ ಅದ್ವೈತ ಪ್ರಾಕ್ಟಿಕಲ್ ಆಗಿದೆ, ನಾಟ್ ಥಿಯರಿ. ಇಲ್ಲೇ ಆಗಬೇಕು ಶಾರದಾಂಬೆನ್ನ ಅಂತ ಶಂಕರಾಚಾರ್ಯರು ಡಿಸೈಡ್ ಮಾಡಿ. ಶಾರದೇಂದ್ರ ಜ್ಞಾನ, ಜ್ಞಾನದಿಂದ ಸಿಗೋ ವೈರಾಗ್ಯ, ಶಿವ ಚಂದ್ರಮೌಳೇಶ್ವರ. ಸೊ ಇದು ಪ್ರೀ ಡಿಸೈಡೆಡ್, ನಾನಾಗಿ ಡಿಸೈಡ್ ಮಾಡಿದ್ದಲ್ಲ. ಈ ನಮ್ಮೆಲ್ಲರಿಗೂ ನಿಯಾಮಕ ಶಕ್ತಿ ಒಂದು ಉಂಟಲ್ಲ. ಎಲ್ಲ ಸೃಷ್ಟಿ ಸ್ಥಿತಿ ಲಯಕ್ಕೊಂದು ನಿಯಾಮಕ ಶಕ್ತಿ ಇರ್ಲೇಬೇಕು. ಸೃಷ್ಟಿ ಇದೆ ಅಂದ್ಮೇಲೆ ಸೃಷ್ಟಿಕರ್ತ ಇದ್ದಾನೆ. ಅವನು ಡಿಸೈಡ್, ಅವನ ಡ್ರಾಮಾದಲ್ಲಿ ಸೀರಿಯಲ್ ಆಕ್ಟರ್ಗೆ ಚಾಯ್ಸ್ ಉಂಟ, ಡೈರೆಕ್ಟರ್ ಅದು ಚಾಯ್ಸ್. ಡೈರೆಕ್ಟರ್ ಏನು ಹೇಳ್ತಾನೆ ಹಾಗೆ ಮಾಡ್ಬೇಕು. ನನ್ನ ಗುರುಗಳು ನನ್ನ ಡೈರೆಕ್ಟರ್, ಅವ್ರೇನು ಹೇಳ್ತಾರೆ ಹಾಗೆ ಹೋಗೋದಷ್ಟೇ ನನ್ನ ಧರ್ಮ. ಈ ಎರಡರ ಮಧ್ಯೆ ಒಂದು ಕ್ಲಾರಿಟಿ ಬೇಕು ನನಗೆ. ಇವಾಗ ನೀವು ಹೇಳಿದ್ರಿ ಎಲ್ಲದಕ್ಕೂ ಒಂದು ಸೃಷ್ಟಿಕರ್ತ ಉಂಟು, ಅಂದರೆ ಡೈರೆಕ್ಟರ್ ಅನ್ನೋದುಂಟು, ಡೈರೆಕ್ಟರ್ ಮುಖಾಂತರ ಇದೆಲ್ಲ ನಡೆಯುತ್ತೆ ಅಂತ. ಒಂದು ಕ್ಷಣದಲ್ಲಿ ಎಲ್ಲವೂ ನಾನೇ. ನೋಡಿ, ಶರೀರವನ್ನ ಪೂರ್ತಿ ಕಳ್ಕೊಂಡ ಸ್ಥಿತಿಯೊಂದುಂಟು. ಘಟಾಕಾಶ ಚಿದಾಕಾಶ, ಇದು ಸ್ಪಷ್ಟ ಅರ್ಥ ಆಗ್ಬೇಕು. ಘಟ ಅಂದ್ರೆ ಘಟದಲ್ಲಿರೋ ನೀರು, ಘಟದೊಳಗೆ ಗಾಳಿ, ಆಕಾಶ ಇಲ್ಲ, ಇದರಲ್ಲಿ ಸ್ಪೇಸ್ ಇಲ್ಲ, ಒಳಗೆ ಹೊರಗೂ ಸ್ಪೇಸ್ ಇದೆ. ಇದು ಹೊಡೆದ್ರೆ ಆ ಸ್ಪೇಸೇ ಆದಿ, ಅಲ್ಲಿಗೆ ಅದು ಪೂರ್ಣ ಅದ್ವೈತ ಸ್ಥಿತಿಗೆ ಹೋಗಿ ಮುಕ್ತಿ ಆಯ್ತು. 3 ಶಬ್ದ ಯೂಸ್ ಮಾಡಿತ್ತು, ಜೀವನ್ಮುಕ್ತ ಸ್ಥಿತಿ, ದೇಹ ಇದೆ, ಜೀವ ಮುಕ್ತ ಅವಸ್ಥೆಯಲ್ಲಿ ಇದೆ. ಅಲ್ಲ, ಏನು ಫಾಲೋ ಆಗೋದು, ಹೇಗೆ ಫಾಲೋ ಆಗೋದು ಅಂದರೆ ಇವಾಗ ನಾನೇ ಭಗವಂತ ಅಂದಮೇಲೆ ನಾನೇ ಸೃಷ್ಟಿಕರ್ತ. ನನ್ನ ಜೀವನಕ್ಕೆ ಯಾವ ಥರ ಬೇಕು ನಾನು ಸೃಷ್ಟಿ ಮಾಡ್ಕೋಬೋದು. ಒಂದು ಕಡೆ ಗುರುವಿನ ಯೂಸ್ ಏನು ಅಂತ ಅಲ್ಲಿ ಅಲ್ವಾ? ನಾನು ಗುರು ಅನ್ನೋ ಶಬ್ದ ಯೂಸ್ ಮಾಡ್ತಾ ಇರೋದು ನನ್ನ ಅಂತರ್ಜ್ಞಾನ. ಅದಕ್ಕೆ ಹೇಳಿದ್ ಬಾಹ್ಯ ಗುರು, ಅಂತರ್ಗುರು. ಒಳಗಡೆ ಇನ್ನರ್ ವಾಯ್ಸ್ ಏನು ಹೇಳ್ತದೆ, ಬುದ್ಧಿಯ ಮಾತಲ್ಲ, ಮನಸ್ಸಿನ ಮಾತಲ್ಲ. ಬುದ್ಧಿಯ ಮಾತು ಅಲ್ಲ, ಅದು ಮನಸ್ಸಿನ ಮಾತಲ್ಲ. ಆ ಒಳಗಿನ ವಾಯ್ಸ್ ಏನು ಬರ್ತದೆ ಅದನ್ನು ಫಾಲೋ ಮಾಡು. ಅಕ್ಕ ಮಹಾದೇವಿಗೆ ಮನೆ ಬಿಡು ಅಂತ ಹೇಳಿದ್ದು ಅಲ್ಲಮ್ಮ ಬಂದು ನೇರ ಅಲ್ಲ, ಒಳಗೆ ಹೇಳಿತು ನಡಿ ಶ್ರೀಶೈಲಕ್ಕೆ ಹೋಗು. ಯಾರು ಗೈಡ್ ಮಾಡಿದ್ದು? ಬೇರೆ ಎಲ್ಲ ಕಡೆ ಹೋಗ್ಬೋದಿತ್ತಲ್ಲ. ಬಸವಣ್ಣನಿಗೆ ಯಾಕೆ ಕೂಡಲ ಸಂಗಮಕ್ಕೆ ಹೋಗು, ಯಾರು ಗೈಡ್ ಮಾಡಿದ್ದು? ಅದನ್ನೇ ಪತ್ರಿಜಿಯವರು ಹೇಳ್ತಾ ಇದ್ದಾರೆ ಇವಾಗ. ಐ ಆಮ್ ನಾಟ್ ಯುವರ್ ಗುರು, ಐ ಆಮ್ ನಾಟ್ ಯುವರ್ ಗಾಡ್, ಯುವರ್ ಇನ್ನರ್ ಈಸ್ ಯುವರ್ ಗುರು. ಹೌದು, ಕೊನೆ ಸ್ಟೇಟ್ಮೆಂಟ್ ಇವರ್ ನಾನು ಅನ್ನೋದೇ ಅಲ್ಲಿ ಪರಮಾತ್ಮ ಆಗುತ್ತೆ. ಅದನ್ನು ಹುಡುಕಬೇಕು. ಗುರು ಅನ್ನೋದು ಮಾಧ್ಯಮ. ಈಗ ಒಬ್ಬ ಕಬಡ್ಡಿ ಟ್ರೈನ್ ಮಾಡ್ಲಿಕ್ಕೆ ಬರ್ತಾನೆ, ಕಬಡ್ಡಿ ಎಲ್ಲ ಬೆಲ್ಲ ಮುಗಿಸಿ ನೋಡಿದವನು, ಅವನಿಗೆ ಚಂದ ಗೊತ್ತು ಹೆಂಗೆ ಆಡಿ ದಾಟಬಹುದು, ಹೆಂಗೆ ವಿನ್ ಆಗ್ಬೋದು ಈ ಗೇಮನ್ನ. ಲೆವೆಲ್ಗಳದು, ಆಧ್ಯಾತ್ಮದಲ್ಲಿ ಲೆವೆಲ್ ಉಂಟು.
ಗ್ರಾಮ ಪಂಚಾಯತಿಲಿ ಆಟ ಆಡಿದವನು ತಾಲೂಕು ಪಂಚಾಯತಿ, ಡಿಸ್ಟ್ರಿಕ್ಟ್ ಲೆವೆಲ್, ಡಿಸ್ಟ್ರಿಕ್ಟ್ ಆದ್ಮೇಲೆ ಸ್ಟೇಟ್ ಲೆವೆಲ್, ಸ್ಟೇಟ್ ಆದ್ಮೇಲೆ ನ್ಯಾಷನಲ್ ಲೆವೆಲ್, ನ್ಯಾಷನಲ್ ಲೆವೆಲ್ ಇದ್ದವನು ವರ್ಲ್ಡ್ ಕಪ್. ಇಷ್ಟುಂಟಲ್ಲ ಆಟದಲ್ಲಿ. ಒಬ್ಬ ಟ್ರೈನರ್ ಇರ್ತಾನೆ, ನ್ಯಾಷನಲ್ ಲೆವೆಲ್ ಟ್ರೈನರೇ ಬೇರೆ. ಪಾರ್ಟಿಸಿಪೆಂಟಿನ ಲೆವೆಲ್ ನೋಡಿ ಟ್ರೈನರ್ ಬರೋದು. ಕರೆಕ್ಟ್. ಕ್ರಿಕೆಟ್ ಬ್ಯಾಟ್ ಹಿಡಿಲಿಕ್ಕೆ ಗೊತ್ತಿಲ್ಲದವನಿಗೆ ಕಪಿಲ್ ದೇವ್ ಬಂದು ಹೇಳ್ಕೊಟ್ಟು ಏನು ಯೂಸ್ ಉಂಟಮ್ಮ ಅವನ್ ಟೈಮ್ ಹಾಳು ಮಾಡ್ಲಿಕ್ಕೆ? ಇವನಿಗೆ ಕ್ರಿಕೆಟ್ ಬ್ಯಾಟ್ ಹಿಡಿಲಿಕ್ಕೆ ಗೊತ್ತಾ, ಫಸ್ಟ್ ಇವನಿಗೆ ನೋಡ್ಕೊಳ್ಬೇಕು, ಅವಾಗ ಕಪಿಲ್ ದೇವ್ ಇರ್ತಾನೆ. ಆಮೇಲೆ ತಮ್ಮ ಒಂದು ಆ ಶೋಧನೆಯಲ್ಲಿ ಈ ಒಂದು ಜನಗಳ ಹತ್ರ ಏನು ಸ್ಪಂದಿಸ್ತಾ ಇದ್ದೀರಾ ಅದನ್ನೇ ಗಾಂಧಿ ತತ್ವ ಅಂತಲೂ ಹೇಳ್ಬೋದು. ಸತ್ಯ ಮತ್ತು ಅಹಿಂಸೆ ಅಂತ ಹೇಳಿ. ಅಹಿಂಸೆ ಬಗ್ಗೆ ಬಂದಾಗ ತಮ್ಮ ಒಂದು ಸಂದೇಶ ಏನು? ಅಹಿಂಸೆ ಅಂದ್ರೆ ಏನು? ಹಿಂಸಿಸದೇ ಇರುವುದು. ಯಾವ ತರ? ಪ್ರಾಣಿ ಪಕ್ಷಿಗಳನ್ನ ಅಂತಲ್ಲ, ನಮ್ಮನ್ನ ನಾವು ಸಹಿತ ಹಿಂಸೆ ಮಾಡ್ಕೊಳ್ಳೋದು. ಮನಸ್ಸಿಂದ ತಾನು ತನ್ನನ್ನು ಹಿಂಸಿಸ್ಕೊಳ್ಳದೆ ಇರು. ಹಿಂಸೆ ಶುರುವಾಗೋದು ಶರೀರದಿಂದ. ಮಸಾಲ ತಿನ್ನಬಾರದು, ಶರೀರ ಮಸಾಲಕ್ಕೆ ರೆಡಿ ಆಗಿದೆಯಾ? ಇಲ್ಲ, ತಿಂತೀವಿ ಫೋರ್ಸ್ಫುಲಿ. ಯಾಕೆ? ನಾಲಿಗೆಗೆ ವಶ ಆಗಿ ಶರೀರ ಕಾಯಿಲೆ ಬರ್ತದೆ, ನಾವೇ ಅಳ್ತೀವಿ. ಹೌದು ತಾನೇ? ಎರಡನೇದು ಒಂದು ತರ ಹಿಂಸೆ ಮುಗೀತಲ್ಲಿ, ಇದು ಒಪ್ತೀವಲ್ಲ. ನಮಗೆ ಇಷ್ಟ ಇಲ್ಲ, ಕೂದಲೆಲ್ಲ ಶರೀರಕ್ಕೆ ನೋವಾಗುತ್ತೆ, ಆದ್ರೂ ಅದನ್ನು ಟೈಟ್ ಮಾಡಿ ಹಿಂಗೆಲ್ಲ ಮಾಡಿ ರಿಂಗರ್ ರೋಸಸ್ ಮಾಡಿ ಡಿಂಗ್ ಡಿಂಗ್ ಅನ್ಕೊಂಡು ಹೋಗ್ತೀವಿ. ಒಂದು ಹಿಂಸೆ ಆಯ್ತಾ? ಮನೆಯಿಂದ ಹಿಂಸೆ, ಮನದಿಂದ ಹಿಂಸೆ, ಆಮೇಲೆ ಮನೆಯಿಂದ ಹಿಂಸೆ, ಮತ್ತೆ ಪ್ರಪಂಚಕ್ಕೆ ಹಿಂಸೆ. ತನ್ನನ್ನ ತಾನು ತೃಪ್ತಿಗೊಳಿಸ್ಲಿಕ್ಕೆ ಸಾಧ್ಯ ಇದ್ದವನು ಜಗತ್ತನ್ನ ತೃಪ್ತಿಗೊಳಿಸ್ತಾನೆ. ಇದೇ ಬುದ್ಧ. ತನ್ನನ್ನು ತಾನು ಅಧ್ಯಯನ ಮಾಡಿದವನು ಪ್ರಪಂಚ ಅಧ್ಯಯನ ಮಾಡ್ಲಿಕ್ಕೆ ಸುಲಭ. ಯಾಕೆ? ಮಾಲಿಕ್ಯೂಲಲ್ಲಿ ಆಟಮ್ ಅಂತ ಹೇಳಿದ್ರೆ ಮಾಲಿಕ್ಯೂಲ್ ತಿಳಿಬಹುದು. ಆಟಮ್ ಯಾರು? ಇವನೇ. ಇವನನ್ನು ಇವನು ಪ್ರಕೃತಿಯಿಂದ ಬೇರೆ ಅಂತ ಭಾವಿಸಿದ ಅಜ್ಞಾನ, ಜೀವಭಾವ. ನಾನೇ ಪ್ರಕೃತಿ ಅಂತ ನಿರಂತರ ಭಾವಿಸಿದ್ರೆ ಅವನು ಪ್ರಕೃತಿಯೇ ಆಗ್ತಾನೆ. ಅದೇ ಅಹಂ ಬ್ರಹ್ಮಾಸ್ಮಿ. ಅಲ್ಲಿ ತನಕ ಹಿಂದೆ ಕೂತು ಪರಮಗುರು ಸಹಾಯ ಮಾಡ್ತಿರ್ತಾನೆ. ಆಲೆ ಕೋಚ್ ಇಲ್ಲಿ ತನಕ ಬರ್ತಾನೆ. ವರ್ಲ್ಡ್ ಕಪ್ ವಿನ್ ಆದ್ಮೇಲೆ ಕೋಚಿಗೆ ಇವನಿಗೆ ಸಂಬಂಧ ಉಂಟ? ವಿನ್ ಆಗೋತಂಗೆ ಕೆಲಸ ಉಂಟು ಅವನಿಗೆ. ಅದು ಬಾಹ್ಯ ಗುರು. ವಿನ್ ಮಾಡುವುದೊಂದು ವಿಲ್ ಪವರ್ ಇದೆಯಲ್ಲ, ಅದು ಅಂತರ್ಗುರು. ಆ ವಿಲ್ ಪವರೇ ಜ್ಞಾನ. ಹಾಗಾದ್ರೆ ಅಹಿಂಸೆ ಅನ್ನೋದು ನಮ್ಮಿಂದನೇ ಪ್ರಾರಂಭ ಆಗ್ಬೇಕು. ನಮ್ಮನ್ನ ಹೊಡಿಲಿಕ್ಕೆ ಶಕ್ತಿ ಇದ್ದು ಹೊಡಿದೇ ಇರೋದೇ ಅಹಿಂಸೆ. ಒಂದು ಮಗುವನ್ನು ಹೊಡೆದು ಪಾಠ ಕಲಿಸೋದು ಹಿಂಸೆ. ಕನ್ಸನ್ ಇದೆ, ಅರ್ಧಂಬರ್ಧ ಅಹಿಂಸೆ. ಹೊಡೆದೇನು ಅದನ್ನು ಸರಿ ಮಾಡ್ಲಿಕ್ಕಾಗಲ್ಲ. ಬಾಂಬ್ ಹಾಕಿ ಎಲ್ಲ ಸರಿ ಮಾಡ್ಬೇಕಾ? ಮಾತಾಡಿದ್ರೆ ಸರಿ ಹೋಗಲ್ಲ. ಗಾಂಧಿ ಪ್ರೂವ್ ಮಾಡಿಲ್ಲ ಅದನ್ನ. ಆ ಮಾಡವನಿಗೆ ಬೌದ್ಧಿಕ ಜ್ಞಾನವೂ ಇರ್ಬೇಕು, ತಪಸ್ಸಿರ್ಬೇಕು ಅವನ ಹತ್ರ. ಶಸ್ತ್ರ ಅಂಡ್ ಶಾಸ್ತ್ರ ಎರಡೂ ಇದ್ದವನಿಗೆ ಇದು ಸಾಧ್ಯ. ಶಂಕರಾಚಾರ್ಯರು ಕುಸ್ತಿ ಮಾಡಿದ್ರೆ ಯಾರ ಹತ್ರ ಅಂತ ಕಾಪಾಲಿಕನ ಬದಲಾಯಿಸಿಲ್ಲ ಹಿಂಸೆಯಿಂದ. ಶಂಕರಾಚಾರ್ಯರಿಗೆ ಶಕ್ತಿ ಇರ್ಲಿಲ್ಲ ಅಂತ ಕಾಪಾಲಿಕನ ಮಣ್ಣು ಮುಗಿಸ್ಲಿಕ್ಕೆ 1 ಸೆಕೆಂಡ್ ಸಾಕಿತ್ತು ಅವನಿಗೆ. ಲೀವ್ ಟು ಡೆಸ್ಟಿನಿ ಅಂತ ಬಿಟ್ರು. ಜೀಸಸ್ ಮಾಡ್ಲಿಲ್ಲ ಇದೇ ಕೆಲ್ಸನ. ಇಡೀ ಪ್ರಪಂಚ ಪವಾಡ ಮಾಡಿದ ಯೇಸು ಶಿಲುಬೆಯಿಂದ ಮಾಯ ಆಗೋದು ದೊಡ್ಡ ವಿಚಾರವೇ ಆಗಿರ್ಲಿಲ್ಲ. ಅವತ್ತು ಅವನು ಮಾಯ ಆಗಿದ್ರೆ ಇವತ್ತು ಜನ ಪರಿವರ್ತನೆ ಆಗ್ತಿರ್ಲಿಲ್ಲ. ಅದಕ್ಕೆ ಹೇಳುದು, ಪರಿಹಾರ ಕೇಳಲಿಕ್ಕೆ ಒಂದು ಜನ ವರ್ಗ ಉಂಟು, ಪರಿವರ್ತನೆಗೆ ಬರೋ ವರ್ಗ ಉಂಟು. ಸಾಲ್ವೇಷನ್ ಅಂಡ್ ಸೊಲ್ಯೂಷನ್ 2 ಆರ್ ಡಿಫ್ರೆಂಟ್. ತಮ್ಮಗಳ ಒಂದು ಪಾಲನೆ ಮಾಡಿದ್ದು 5 ಜನ ಗುರುಗಳು. ಅವ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೇಕು ಗುರುಜಿ. ನನಗೆ ಮೂಲ ಗುರು ಉಪದೇಶ ಆದ ಜಾಗ ಶಂಕರನಾಥ. ಶಂಕರನಾಥ ಅಂದ್ರೆ ಶಿವನಿಗೆ ಹೇಳಿದ್ದ. ನಂಬೋದು ದೇವರ ಇದ್ದಾನ ಅಂತ. ಇದಕ್ಕೆ 2ನೇ ಕ್ಲಾಸಲ್ಲಿ ಶಿವನ ದರ್ಶನ ಆಗಿದೆ. ಹಾಯ್ ಮಾಸ್ಟರ್ಸ್, ಪತ್ರಿಜಿ ವೆಜಿಟೇರಿಯನ್ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮಾಡಿಸಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.